ನೋಡಿದ್ರೆಲ್ಲ ನಮಸ್ಕಾರ. ನಾನು ಸಚಿನ್. ನೀವು ಈಗ ನನ್ನ ಟಿ ಶರ್ಟ್ನ ಈಗ ನೋಡಿರ್ಬೋದು. ಒಂದು ವಿಶೇಷವಾದ ಟಿ ಶರ್ಟ್ ಅಂತ ನಿಮ್ಗೆ ಅನಿಸಿರುತ್ತೆ. ಯಾವಾಗಲೂ ನಾವು ಯಾವ್ಯಾವ ಥರದ್ದು ಟಿ ಶರ್ಟ್ಗಳನ್ನ ಹಾಕೋತೀವಿ, ಇಂಗ್ಲೀಷಲ್ಲಿ ಬರೆದಿರೋ ಟಿ ಶರ್ಟ್ಗಳನ್ನ ಹಾಕೋತೀವಿ. ಆದರೆ ಇದು ಒಂದು ವಿಶಿಷ್ಟವಾದ ಟಿ ಶರ್ಟು. ಇದೊಂದು ಕನ್ನಡಿಗರ ಅಸ್ಮಿತೆಯ ಪ್ರತೀಕ. ಹಾಗೆ ಕನ್ನಡಿಗರಿಗಾಗಿಯೇ ಮಾಡಿರುವಂಥ ಈ ಒಂದು ಟಿ ಶರ್ಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ. ಬನ್ನಿ ಸ್ನೇಹಿತರೆ, ನಮಸ್ಕಾರ. ನಾನು ಭುವನೇಶು. ಕರ್ನಾಟಕ ಬಲ ಯೂಟ್ಯೂಬ್ ಚಾನಲ್ನ ನೀವು ಆಲ್ರೆಡಿ ನೋಡ್ತಿದ್ರೆ ನಿಮಗೆ ನಮ್ಮ ವಿಡಿಯೋಗಳ ಪರಿಚಯ ಇರುತ್ತೆ. ಅಂದರೆ ಕರ್ನಾಟಕದ ಒಂದು ಇತಿಹಾಸವನ್ನು ಜಗತ್ತಿನ ಎಲ್ಲೆಡೆಗೆ ಪಸರಿಸುವ ಒಂದು ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನೀವು ಕರ್ನಾಟಕದ ಇತಿಹಾಸದ ಒಂದು ವಿಡಿಯೋಗಳನ್ನು, ವ್ಲಾಗ್ಗಳಿರ್ಬೋದು ಅಥವಾ ನಾವು ಮಾಡ್ತಿರೋವಂಥ ಕಿರುಚಿತ್ರಗಳಿರ್ಬೋದು, ಅಂದರೆ ಡಾಕ್ಯುಮೆಂಟ್ರಿಗಳಿರ್ಬೋದು, ಇವನ್ನೆಲ್ಲ ಇನ್ ಕೇಸ್ ಯಾರೂ ನೋಡಿಲ್ಲ ಅಂದರೆ ದಯವಿಟ್ಟು ಕರ್ನಾಟಕ ಬಲ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ನೋಡಿ. ಅಲ್ಲಿ ರೆಗ್ಯುಲರ್ಗೆ ಕಂಟೆಂಟ್ಗಳನ್ನ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಕರ್ನಾಟಕದ ಒಂದು ಇತಿಹಾಸ, ಸಂಸ್ಕೃತಿ, ನಮ್ಮ ಶಿಲ್ಪಕಲೆಯ ವೈಭವ ಇರ್ಬೋದು, ಆಮೇಲೆ ನಮ್ಮ ಕರ್ನಾಟಕದ ಮಹನೀಯರಿರ್ಬೋದು, ನಮ್ಮ ಪರಿಸರ, ಪ್ರವಾಸೋದ್ಯಮ, ಹೀಗೆ ಹಲವು ನಿಟ್ಟಿನಲ್ಲಿ ನಾವು ಕರ್ನಾಟಕದ ವಿಶೇಷತೆಗಳನ್ನು ಸಾರಬೇಕು ಅಂತ ಒಂದಷ್ಟು ಟಿ ಶರ್ಟ್ಗಳನ್ನ ಕೂಡ ಮಾಡಿದ್ದೀವಿ. ಬನ್ನಿ, ನಾನು ನಿಮಗೆ ಆ ಟಿ ಶರ್ಟ್ಗಳನ್ನ ಪರಿಚಯ ಮಾಡಿಕೊಡ್ತೀನಿ. ಇನ್ನು ಈ ಒಂದು ಡಿಸೈನ್ನ ನೋಡಬಹುದು. ಇದು ತುಂಬ ಒಂದು ವಿಶಿಷ್ಟವಾಗಿ ಮಾಡಿರೋಂಥ ಡಿಸೈನು. ಈ ಡಿಸೈನ್ನ ನಾವು ಹೊರಗಡೆ ತೊಗೊಂಬರೋದಕ್ಕೆ ಸುಮಾರು 6 ತಿಂಗಳುಗಳ ಕಾಲ ಆಗಿತ್ತು. ಇದಕ್ಕೆ ಕಾರಣ ಏನು ಅಂದರೆ, ಈ ಒಂದು ಟಿ ಶರ್ಟಿನ ವಿನ್ಯಾಸದಲ್ಲಿ ಸಮಗ್ರ ಕರ್ನಾಟಕದ ಇತಿಹಾಸವನ್ನು ನಾವು ದಾಖಲೆ ಮಾಡಿದ್ದೀವಿ. ಉದಾಹರಣೆಗೆ ನೀವು ನೋಡ್ಬೋದು, ಕನ್ನಡದ ಮೊಟ್ಟಮೊದಲ ರಾಜಮನೆತನ ಯಾವುದಪ್ಪ ಅಂದರೆ ನಮ್ಮ ಕದಂಬರು ಆಡಳಿತ ಮಾಡಿದ ಅವಧಿ, ಅವರ ಲಾಂಛನ ಸಿಂಹ ಲಾಂಛನದ ಜೊತೆಗೆ ನಮ್ಮ ಗಂಗರ ಲಾಂಛನ ಬಂದು ಮದಿಸಿದ ಗಜ, ಅವರ ಲಾಂಛನ ಮತ್ತು ಅವರು ಆಡಳಿತ ಮಾಡಿದ ಅವಧಿ. ಮುಂದೆ ಹೋದರೆ ನಿಮಗೆ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು, ಹೊಯ್ಸಳರು, ಹಾಗೆ ಬಂದರೆ ನಿಮಗೆ ಕಳಚೂರಿಗಳಿರ್ಬೋದು, ಮತ್ತು ಕರ್ನಾಟಕ ಸಾಮ್ರಾಜ್ಯ ಇರ್ಬೋದು, ಮೈಸೂರು, ಕೆಳದಿ, ಹೀಗೆ ಪ್ರತಿಯೊಬ್ಬರು ಕನ್ನಡ ಒಂದು ನಾಡನ್ನು ಆಡಳಿತ ಮಾಡಿದಂಥ ಪ್ರತಿಯೊಂದು ರಾಜಮನೆತನಗಳ ಲಾಂಛನಗಳು ಮತ್ತು ಅವರ ಆಡಳಿತದ ಅವಧಿ ಹೆಸರುಗಳನ್ನ ಹಾಕಿದ್ದೀವಿ. ಇದ್ರ ಜೊತೆಗೆ ನೀವು ಮೇಲೆ ನೋಡ್ಬೋದು, ಏನಪ್ಪ ಇದು ಕರ್ನಾಟಕ ಬಲ ಅಂತ ನಿಮಗೆ ಒಂದು ಪ್ರಶ್ನೆ ಮಾಡ್ಬೋದು. ಈ ಕರ್ನಾಟಕ ಬಲ ಅನ್ನೋದು ಬಾದಾಮಿ ಚಾಲುಕ್ಯರ ಒಂದು ಸೈನ್ಯದ ಹೆಸರು. ಶಾಸನಗಳಲ್ಲಿ ದಾಖಲೆ ಆಗಿರೋ ಹಾಗೆ ಈ ಒಂದು ಸೈನ್ಯವು ಅಭೇದ್ಯ ಮತ್ತು ಅಜೇಯವಾಗಿತ್ತಂತೆ. ಮತ್ತು ಈ ಸೈನ್ಯದ ಮತ್ತೊಂದು ಹೆಗ್ಗಳಿಕೆ ಏನಂದರೆ, ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಈ ಸೈನ್ಯ ಇವತ್ತಿನ ಇರಾನ್ ನೆಲದಲ್ಲೂ ಕೂಡ ಕಾದಾಡಿದೆ ಅಂತ. ಅಷ್ಟೊಂದು ದೂರಕ್ಕೆ ಹೋಗಿ ನೌಕಾಯುದ್ಧ ಮಾಡಿದಂಥ ಒಂದು ಸೈನ್ಯ ಇದು. ಆ ಸೈನ್ಯದ ಹೆಸರಿಟ್ಕೊಂಡೇ ನಾವು ಈ ಟಿ ಶರ್ಟ್ನ ಕೂಡ ವಿನ್ಯಾಸ ಮಾಡಿರಬಹುದು. ಇದ್ರ ಜೊತೆಗೆ ಕೆಳಗಡೆ ಬಂದರೆ ನಿಮಗೆ ನಾವು ಕನ್ನಡದ ಮೊದಲ ಕೃತಿ ಅಂತ ನಾವು ಕರೆದಿರೋಂಥ ಕವಿರಾಜ ಮಾರ್ಗದಲ್ಲಿ ಕವಿರಾಜದ ಮಾರ್ಗಕಾರನಾದಂಥ ಶ್ರೀ ವಿಜಯ ಕನ್ನಡ ನಾಡಿನ ಎಲ್ಲೆಗಳನ್ನು ಹೇಳ್ತಾನೆ. ಅಂದರೆ ಕರ್ನಾಟಕ ಇಂದಿನ ಕಾಲದಲ್ಲಿ ಎಲ್ಲಿವರೆಗೂ ಹರಡಿತ್ತು ಅಂತ. ಹಾಗೆ ಹೇಳ್ಬೇಕಂದಾಗ ಅವ್ರು ಹೇಳ್ತಾರೆ, ಕಾವೇರಿಯಿಂದ ಗೋದಾವರಿ ವರಮಿದ್ನ ನಾಡದ ಕನ್ನಡದೊಳ್ಳಂತ. ಸೊ ಇದು ಕರ್ನಾಟಕ ಹಿಂದೆ ಎಷ್ಟು ವಿಸ್ತಾರವಾಗಿತ್ತು ಅನ್ನೋದನ್ನು ಸೂಚಿಸುವ ಒಂದು ಅಡಿಬರಹ ಕೂಡ ಆಗಿದೆ. ಇದ್ರ ಜೊತೆಗೆ ನೀವು ಮುಂದೆ ನೋಡಿದ್ರೆ ಈ ಡಿಸೈನ್ ನೋಡ್ಬೋದು. ಈ ಡಿಸೈನ್ ನೀವು ನೋಡಿದ್ರೆ ನೀವೇನಿದು ಸಿಂಹ ಅನ್ಕೋತೀರಾ. ಇದು ಬರೀ ಸಿಂಹ ಒಂದೇ ಅಲ್ಲ, ಇದರಿಂದ ಬಂದು ತುಂಬ ಒಂದು ಅದ್ಭುತವಾದ ವಿಷಯಗಳಿದೆ. ಉದಾಹರಣೆಗೆ ನಾನು ಈಗಾಗಲೇ ಹಿಂದೆ ನಿಮಗೆ ತೋರಿಸಿದ್ದೆ, ಅಂದರೆ ಕದಂಬರ ಲಾಂಛನ, ಬಾದಾಮಿ ಚಾಲುಕ್ಯರ ಲಾಂಛನ, ಹೀಗೆ ಎಲ್ಲ ರಾಜಮನೆತನಗಳದು ಈ ಒಂದು ಮುಂದೆ ಇರುವಂಥ ಈ ಒಂದು ಭಾಗ ಅಂತೇನಿದೆ, ಇದು ಎಲ್ಲ ರಾಜ ಲಾಂಛನಗಳನ್ನು ಒಳಗೊಂಡಿರುವಂಥ ಒಂದು ಹೊಸ ಲಾಂಛನ ಇದು. ಇದರಲ್ಲಿ ಉದಾಹರಣೆ ನೀವು ನೋಡ್ಬೋದು, ಗಂಗರ ಲಾಂಛನ ಬಂದು ಮದಿಸಿದ ಗಜ ಅಂತೇಳಿದೆ. ಆ ಮದಿಸಿದ ಗಜದ ಜೊತೆಗೆ ಸೂರ್ಯಚಂದ್ರರನ್ನು ಕೂಡ ಕೆತ್ತಿರ್ತಾರೆ. ಇಲ್ಲಿ ಸೂರ್ಯಚಂದ್ರನ ನಾವು ಇಲ್ಲಿ ಬಳಸ್ಕೊಂಡಿದ್ದೀವಿ. ಕದಂಬರ ಲಾಂಛನ ಬಂದು ಸಿಂಹ, ಆ ಸಿಂಹದ ಕೋರೆ ಹಲ್ಲುಗಳನ್ನು ನಾವು ಇಲ್ಲಿ ಬಳಸಿದ್ದೀವಿ. ಬಾದಾಮಿ ಚಾಲುಕ್ಯರ ಲಾಂಛನ ಬಂದು ವರಹ ಲಾಂಛನ, ಮತ್ತು ಅವರ ಲಾಂಛನದಲ್ಲಿ ಕನ್ನಡಿ ಇರುತ್ತೆ. ಅಂದರೆ ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್ ಅಂತ, ಅಂದರೆ ಪಾರದರ್ಶಕತೆ ಆಡಳಿತದಲ್ಲಿ ಅಂತ. ಅದನ್ನು ಸೂಚಿಸುವ ಸಲುವಾಗಿ ನಾವು ಇಲ್ಲಿ ಕನ್ನಡಿಯನ್ನು ಸೇರಿಸ್ಕೊಂಡಿದ್ದೀವಿ. ಇನ್ನು ರಾಷ್ಟ್ರಕೂಟರ ಬಗ್ಗೆ ನಾವು ತುಂಬ ಹೆಮ್ಮೆ ಪಡಬೇಕಾಗತ್ತೆ. ಹಾಗೂ ರಾಷ್ಟ್ರಕೂಟರ ಲಾಂಛನ ಬಂದು ಗರುಡ, ಆ ಗರುಡದ ರೆಕ್ಕೆಗಳನ್ನು ನಾವು ಇಲ್ಲಿ ಸೇರಿಸಿದ್ದೀವಿ. ಮತ್ತು ವಿಜಯನಗರ ಸಾಮ್ರಾಜ್ಯದ ಲಾಂಛನ ಬಂದು ಕತ್ತಿ, ಅಂದರೆ ಅದು ಕೂಡ ವರಹ ಲಾಂಛನ, ಮತ್ತು ಅವರ ಲಾಂಛನದಲ್ಲಿ ನೀವು ಕತ್ತಿಯನ್ನು ಕಾಣ್ಬೋದು. ಆ ಕತ್ತಿಯನ್ನು ನಾವು ಇಲ್ಲಿ ಬಳಸ್ಕೊಂಡಿದ್ದೀವಿ. ಇನ್ನು ಹೊಯ್ಸಳರ ಲಾಂಛನದ ನೀವು ನೋಡ್ಬೋದು, ಸ್ಥಳ ಬಂದು ಹುಲಿಯನ್ನು ಕೊಲ್ತಿರೋಂಥದ್ದು. ಆ ಹುಲಿಯ ಕಿರೀಟ, ನೀವು ಇವತ್ತೇನಾದರೂ ಬೇಲೂರಿನಲ್ಲಿ ಇರುವಂಥ ಒಂದು ಲಾಂಛನ ಏನಾದ್ರು ನೋಡಿದರೆ, ಆ ಹುಲಿಯ ಕಿರೀಟದ ಭಾಗವನ್ನು ನಾವು ಇಲ್ಲಿ ಬಳಸಿದ್ದೀವಿ. ಹೀಗೆ ಕರ್ನಾಟಕವನ್ನು ಆಡಳಿತ ಮಾಡಿದಂಥ ಎಲ್ಲ ರಾಜಮನೆತನಗಳನ್ನು ಒಟ್ಟಾರೆ ಇತಿಹಾಸ ಸಾರುವಂಥ ಒಂದು ಅದ್ಭುತವಾದ ಟಿ ಶರ್ಟ್ ಇದು. ಇದರ ನಂತರ ನೀವು ನೋಡ್ಬೋದು, ನಾನು ಈಗಾಗಲೇ ತೋರಿಸಿರೋಗೆ ಪ್ರತಿಯೊಂದು ಲಾಂಛನಗಳದ್ದೂ ಸಪ್ರೇಟಾಗಿ ನಾವು ಇದನ್ನು ಮಾಡಿದ್ದೀವಿ.
ಟಿ ಶರ್ಟ್ಸ್ಗಳನ್ನ ಸಪ್ರೇಟ್ ಮಾಡಿದ್ದೀವಿ. ಯಾಕೆಂದರೆ ಈಗ ಉದಾಹರಣೆಗೆ ಏನಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿರೋರಿಗೆ ಅಕಸ್ಮಾತ್ ಅವ್ರಿಗೆ ಬಾದಾಮಿ ಚಾಲುಕ್ಯರ ಲಾಂಛನನೇ ಹಾಕೋಬೇಕು, ಅಥವಾ ಕಲ್ಯಾಣದ ಚಾಲುಕ್ಯರ ಲಾಂಛನನೇ ಹಾಕೋಬೇಕು, ಅಥವಾ ರಾಷ್ಟ್ರಕೂಟರ ಲಾಂಛನನೇ ಹಾಕೋಬೇಕು. ಹೀಗೆ ಅಂದರೆ ವಿಭಾಗವಾರು ನಾವೇನಾದ್ರು ನೋಡಿದ್ರೆ ಬೇರೆ ಬೇರೆ, ಈಗ ಹಾಸನ ಭಾಗದಲ್ಲಿ ಅಥವಾ ಆ ಸುತ್ತಮುತ್ತ ಶಿವಮೊಗ್ಗ ಹಾಸನ ಭಾಗದಲ್ಲಿ ಲೆಕ್ಕ ನೋಡಿದ್ರೆ ಹೊಯ್ಸಳರ ಲಾಂಛನನ ಜಾಸ್ತಿ ಪ್ರಿಫರ್ ಮಾಡ್ಬೋದು. ಅದೇ ರೀತಿ ನೀವು ಇವತ್ತಿಗೆ ಬಳ್ಳಾರಿ, ವಿಜಯಪುರ, ಈ ಕಡೆ ವಿಜಯನಗರ, ಈ ಕಡೆ ಎಲ್ಲ ನಾವು ನೋಡಿದ್ರೆ ಅಲ್ಲಿ ಏನು ಕರ್ನಾಟಕ ಸಾಮ್ರಾಜ್ಯದ ಲಾಂಛನನ ಧರಿಸೋಕ್ಕೆ ಕೆಲವರು ಇಷ್ಟಪಡ್ಬೋದು. ಹಾಗಾಗಿ ಪ್ರತಿಯೊಂದು ಲಾಂಛನವನ್ನು ನಾವು ಸಪ್ರೇಟಾಗೂ ಕೂಡ ಹಾಕಿದ್ದೀವಿ. ಇದು ರಾಷ್ಟ್ರಕೂಟರ ಲಾಂಛನ, ಇದರ ನಂತರ ಹೊಯ್ಸಳರ ಲಾಂಛನ ನೀವು ನೋಡ್ಬೋದು. ಕರ್ನಾಟಕ ಸಾಮ್ರಾಜ್ಯ ಮುತ್ತು ರತ್ನಗಳನ್ನು ಬೀದಿಯಲ್ಲಿ ಮಾರ್ತಾ ಇದ್ದಂಥ ಒಂದು ಅದ್ಭುತವಾದ ಶ್ರೀಮಂತವಾದ ಸಾಮ್ರಾಜ್ಯ ಕರ್ನಾಟಕ ಸಾಮ್ರಾಜ್ಯದ ಲಾಂಛನ. ಇನ್ನು ಮೈಸೂರಿನ ಲಾಂಛನ ಇದು ಗಂಡ ಬೇರುಂಡ, ಇವತ್ತಿಗೆ ಸರ್ಕಾರದ ಅಧಿಕೃತ ಲಾಂಛನ ಕೂಡ ಆಗಿದೆ. ಅದನ್ನು ಕೂಡ ಬಳಸಿ ನಾವು ಈ ಒಂದು ಡಿಸೈನ್ ಮಾಡಿದ್ದೀವಿ. ಇನ್ನು ಕನ್ನಡಿಗರೆಲ್ಲ ನಮ್ಮ ಒಂದು ಇತಿಹಾಸದ ಬಗ್ಗೆ ತುಂಬ ಹೆಮ್ಮೆ ಪಟ್ಕೋಬೇಕಾದಂಥ ವ್ಯಕ್ತಿ ನೋಡಿ ಇಲ್ಲಿದ್ದಾರೆ, ಇಮ್ಮಡಿ ಪುಲಿಕೇಶಿ. ಇವತ್ತೇನಾದರೂ ಭಾರತದಲ್ಲಿ ಏನಾದರೂ ಒಂದು ಧರ್ಮಗಳು ಅಂದರೆ ಧರ್ಮಗಳಿರ್ಬೋದು ಅಥವಾ ಸಂಸ್ಕೃತಿಗಳೇನಾದ್ರು ಉಳಿದಿರೋದಕ್ಕೆ ಈ ಮಹಾನ್ ವ್ಯಕ್ತಿಯೇ ಕಾರಣ ಏನಕ್ಕೆ ಅಂದರೆ 636ನೇ ಇಸ್ವಿನಲ್ಲಿ ಇವತ್ತಿನ ಥಾಣೆ ಬಂದರಿನ ಮೇಲೆ ಮತ್ತು ಗುಜರಾತ್ನಲ್ಲಿರೋ ಭರೂಚ್ ಅನ್ನೋ ಒಂದು ಬಂದರಿನ ಮೇಲೆ ಮೊಟ್ಟ ಮೊದಲ ಖಲೀಫತ್ ಸಾಮ್ರಾಜ್ಯ, ಅಂದರೆ ಅವಾಗಿನ್ನೂ ಇಸ್ಲಾಂ ಧರ್ಮ ಅಂತ ಶುರುವಾಗಿರುತ್ತೆ. ಆ ಇಸ್ಲಾಂ ಧರ್ಮವನ್ನು ಪಸರಿಸುವ ನಿಟ್ಟಿನಲ್ಲಿ ಒಂದು ಸಾಮ್ರಾಜ್ಯ ಶುರುವಾಗಿರುತ್ತೆ, ಅದು ಸಸನಿಟ್ ಸಾಮ್ರಾಜ್ಯ ಅಂತ. ಆ ಸಸನಿಟ್ ಸಾಮ್ರಾಜ್ಯದ ಏನು ಮೊದಲ ದಾಳಿ ಭಾರತದ ಮೇಲೆ ಆಗಿದ್ದು ಇವತ್ತಿನ ಮಹಾರಾಷ್ಟ್ರದ ಮುಂಬೈ ಬಳಿ ಇರುವ ಥಾನೆ ಬಂದರು ಮತ್ತು ಗುಜರಾತ್ನಲ್ಲಿರೋ ಭರೂಚ್ ಬಂದಿರ ಮೇಲೆ. ಅವೆರಡೂ ಯುದ್ಧವನ್ನು ಹಿಮ್ಮೆಟ್ಟಿಸಿ ಇವತ್ತಿಗೆ ದೇಶದಲ್ಲಿ ಧರ್ಮ ರಕ್ಷಣೆ ಮಾಡಿದ್ದು ಇಮ್ಮಡಿ ಪುಲಿಕೇಶಿ. ಅವನಿಗೋಸ್ಕರ ಇಮ್ಮಡಿ ಪುಲಿಕೇಶಿ ಮಹಾರಾಜರಿಗೋಸ್ಕರ ಅಂತಲೇ ಡೆಡಿಕೇಟ್ ಮಾಡಿರೋಂಥ ಇದು ಇಮ್ಮಡಿ ಪುಲಿಕೇಶಿ ಡಿಸೈನು. ಇನ್ನು ಈ ಡಿಸೈನ್ನಲ್ಲಿ ಇದು ಹಳೆ ಟಿ ಶರ್ಟ್ ಇವಾಗ ನೀವು ನೋಡ್ತಿರೋದು. ಹೊಸ ಟಿ ಶರ್ಟ್ನಲ್ಲಿ ಇದರ ಅಡಿ ಬರಹ ಬಂದು ನೌಕಾಪಡೆಯ ಪಿತಾಮಹ ಅಂತಿದೆ. ಅದು ನಿಮಗೆ ವೆಬ್ಸೈಟ್ನಲ್ಲಿದೆ. ಇದು ನನ್ನ ಹತ್ರ ಈಗಿರೋದು ಹಳೆ ಟಿ ಶರ್ಟ್ನ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಬೆಂಗಳೂರಲ್ಲಿ ಇವತ್ತಿಗೆ ಕೋಟ್ಯಾಂತರ ಜನ ಏನಾದ್ರು ಜೀವನ ಕಟ್ಕೋತಾ ಇದ್ದರೆ ಅದಕ್ಕೆ ಕಾರಣ ನಮ್ಮ ಕೆಂಪೇಗೌಡರು. ಬೆಂಗಳೂರನ್ನು ಕಟ್ಟಿ ಬೆಂಗಳೂರಿನ ಗಡಿಗಳನ್ನು ಮೊದಲೇ ನಿರ್ಧಾರ ಮಾಡಿ ಮತ್ತು ಬೇರೆ ಬೇರೆ ಒಂದು ಮರ್ಚೆಂಟೈಸ್ ಗಿಲ್ಟ್ಗಳು ಯಾರಿದ್ದಾರೋ ಅವ್ರನ್ನೆಲ್ಲ ಅಂದರೆ ವ್ಯಾಪಾರಿ ವರ್ಗಗಳನ್ನೆಲ್ಲ ಕರ್ಕೊಂಬಂದು ಇವತ್ತಿನ ಬೆಂಗಳೂರಿನ ಒಂದು ಕೇಂದ್ರದ ಪ್ರದೇಶಗಳಲ್ಲಿ ಸಾಕಷ್ಟು ಪೇಟೆಗಳನ್ನು ಶುರು ಮಾಡಿ ಅಲ್ಲಿಂದ ಒಂದು ಬೆಂಗಳೂರಿನ ಅಭಿವೃದ್ಧಿ ಕಾರ್ಯ ಅಂತ ಶುರು ಮಾಡಿದ್ದು. ಇವತ್ತಿಗೆ ಕೋಟ್ಯಾಂತರ ಜನ ಏನಾದರೂ ಬೆಂಗಳೂರಿನಲ್ಲಿ ನೆಲೆ ಕಂಡುಕೊಂಡಿದ್ದಾರೆ, ಜೀವನ ಕಂಡುಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ಕೆಂಪೇಗೌಡರು. ಆ ಕೆಂಪೇಗೌಡರಿಗೆ ಡೆಡಿಕೇಟ್ ಮಾಡಿರುವಂಥ ಒಂದು ವಿನ್ಯಾಸ ಇದು. ಆ ಡಿಸೈನಲ್ಲಿ ಮತ್ತೊಂದು ವಿಶಿಷ್ಟವಾದ ಡಿಸೈನು ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತಿಗೆ ಮಾಡರ್ನ್ ಕರ್ನಾಟಕದ ಒಂದು ಏನಾದ್ರು ಅಭಿವೃದ್ಧಿ ಅಂತ ನಾವೇನಾದ್ರು ನೋಡಿದ್ರೆ ಇವರ ಒಂದು ಕೊಡುಗೆ ತುಂಬ ದೊಡ್ಡದಿದೆ. ಇವರು ನಾಡಿಗೆ ಕೊಟ್ಟಿರೋ ಎಲ್ಲ ಕೊಡುಗೆಗಳನ್ನು ಇಲ್ಲಿ ಬಳಸಿ ಮಾಡಿರೋಂಥ ಡಿಸೈನು. ಉದಾಹರಣೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹಿಂದೆ ಭಾಗ ನೀವು ನೋಡ್ಬೋದು, ಇಲ್ಲಿ KRS ಡ್ಯಾಮ್ ಇದೆ. ಇದ್ರ ಜೊತೆಗೆ ನೀವು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಭಾರತದಲ್ಲಿ ಅಥವಾ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ISC ಶುರು ಮಾಡಿದ್ದು ಇವರೇನೆ. ಅದ್ರ ಸಿಂಬಲ್ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು. ಇಲ್ಲಿ ರೆಡ್ ಕ್ರಾಸ್ನೊಂದಿಗೆ ಅವತ್ತಿಗೆ ಸಹಯೋಗ ಮಾಡಿದರು. ಇವತ್ತಿಗೆ ಬೆಂಗಳೂರವ್ರು ಏನಾದರೂ ತರಕಾರಿ ಮನೆಗಳನ್ನೇನಾದರೂ ತಿಂತಾಯಿದ್ರೆ ಅದಕ್ಕೆ ನಮ್ಮ KR ಮಾರ್ಕೆಟೇ ಕಾರಣ. ಆ KR ಮಾರ್ಕೆಟದ್ದು ಲೋಗೋ, ತರಕಾರಿ ಮತ್ತು ಹಣ್ಣುಗಳ ಲೋಗೋ ಇದೆ. ಇದ್ರ ಜೊತೆಗೆ ನೀವು ಪಕ್ಕ ನೋಡಿದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ವಿಲೀನ ಆಗಿದ್ದು ನೀವೆಲ್ಲ ನೋಡಿದ್ದೀರಾ. ಅಂಥ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಕಟ್ಟಿ ಬ್ಯಾಂಕಿಂಗ್ ವಿಷಯದಲ್ಲಿ ಒಂದು ಕ್ರಾಂತಿ ಮಾಡಿದ್ದು ಕೂಡ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ. ಸೊ ಹಾಗಾಗಿ ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಸಿಂಬಲ್ ಇಲ್ಲಿದೆ. ಇದ್ರ ಜೊತೆಗೆ ನೀವು ಇಲ್ಲಿ ನೋಡಿದ್ರೆ ನೀವು ಭದ್ರಾವತಿನಲ್ಲಿ ಉಕ್ಕಿನ ಕಾರ್ಖಾನೆಯನ್ನು ಏನು ನಿರ್ಮಾಣ ಮಾಡಿದ್ರು ಅದರದ್ದು ಇದೆ. ಮತ್ತು ಸ್ವತಂತ್ರ ಪೂರ್ವದಲ್ಲೇ ಕರ್ನಾಟಕದಲ್ಲಿ ಬಂದು ನಮ್ಮದೇ ಆದ ರೈಲ್ವೆ ಇತ್ತು, ಅದನ್ನು ಮೈಸೂರು ರೈಲ್ವೇಸ್ ಅಂತ ಕರಿತಿದ್ರು. ಆ ಮೈಸೂರು ರೈಲ್ವೇಸ್ನ ಸೂಚಿಸೋದಕ್ಕೆ ಅಂತ ಅಲ್ಲಿನ ಹಳಿಗಳನ್ನು ಇಲ್ಲಿ ಹಾಕಿದ್ದೀವಿ. ಇನ್ನು ಬೆಂಗಳೂರಿನಲ್ಲಿ ಮಿಂಟೋ ಐ ಹಾಸ್ಪಿಟ್ಲ್ ಶುರು ಮಾಡಿದ್ದು ಕೂಡ ಅವರೇನೆ. ಮತ್ತು ಕರ್ನಾಟಕದ ಒಂದು ಏನು ಕನ್ನಡದ ಬಗ್ಗೆ ನಾನು ಅಭಿಮಾನ ಇಟ್ಕೊಂಡು ಇವತ್ತು ನಾವು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಆ ಕನ್ನಡ ಸಾಹಿತ್ಯ ಪರಿಷತ್ ಶುರು ಮಾಡಿದ್ದು ಕೂಡ ಇವರೇನೆ. ಇನ್ನು ಮೈಸೂರು ಸ್ಯಾಂಡ್ಲು ಸೋಪ್, ಇಲ್ಲಿ ನೋಡಿ ಮೈಸೂರು ಸ್ಯಾಂಡ್ಲು ಸೋಪ್ದು ಸಿಂಬಲ್ ಕೂಡ ಇದೆ. ಇನ್ನು ಈ ಒಂದು ಇದನ್ನು ನೋಡ್ಬೋದು, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಭಯ ಹಸ್ತನ ನೀಡ್ತಾ ಇದ್ದಾರೆ. ಏನಪ್ಪ ಇದು ಅಭಯ ಹಸ್ತ? ಅದು ಪುಸ್ತಕದ ಮೇಲೆ ಇಟ್ಟಿದ್ದಾರೆ ಅಂದರೆ ಇಡೀ ನಮ್ಮ ನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆಣ್ಮಕ್ಳುಗಳಿಗೆ ಶಿಕ್ಷಣದ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದು ನಮ್ಮದೇ ನಾಲ್ವಡಿ ಕೃಷ್ಣರಾಜ ಒಡೆಯರು. ಸೊ ಹಾಗಾಗಿ ಹೆಣ್ಮಕ್ಳುಗಳಿಗೆ ಏನು ಅವರು ವಿದ್ಯಾಭ್ಯಾಸವನ್ನು ಶುರು ಮಾಡಿದ್ರೆ ಅದನ್ನು ಸೂಚಿಸುವ ಸಲುವಾಗಿ ಮಾಡಿರೋಂಥ ಒಂದು ಡಿಸೈನ್ ಇದು. ಅಂದರೆ ಒಟ್ಟಾರೆ ನಮ್ಮ ನಾಡಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನೇನು ಕೊಡುಗೆಗಳನ್ನ ಕೊಟ್ಟರು ಮತ್ತು ಆಧುನಿಕ ಕರ್ನಾಟಕದ ಒಂದು ಸೃಷ್ಟಿ ಮಾಡುವಲ್ಲಿ ಇವರ ಒಂದು ಪಾತ್ರಗಳು ಏನಿತ್ತು ಅನ್ನೋದನ್ನು ಈ ಒಂದು ಟಿ ಶರ್ಟ್ನಲ್ಲಿ ಪ್ರತಿಯೊಂದು ನಾವು ತೋರಿಸಿದ್ದೀವಿ. ಇನ್ನೊಂದು ವಿಶಿಷ್ಟವಾದ ವಿನ್ಯಾಸ ಇದನ್ನು ನೀವು ನೋಡ್ಬೋದು. ಇದು
ಅಭಿಮಾನಿಗಳ ಅತ್ಯುಗ್ರರ್ ಕನ್ನಡಿಗರ್ ಅಂತ ಇದೆ. ಏನಪ್ಪ ಇದು ಅಭಿಮಾನಿಗಳ ಅತ್ಯುಗ್ರರ್ ಕನ್ನಡಿಗರ್ ಅಂದರೆ, ಕನ್ನಡದ ಮೊದಲ ಕೃತಿಯಾದಂತಹ ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರ ಗುಣ ಸ್ವಭಾವಗಳು ಎಂಥದ್ದು ಅನ್ನೋದನ್ನು ಮೊಟ್ಟ ಮೊದಲ ಬಾರಿಗೆ ದಾಖಲೆ ಮಾಡ್ತಾರೆ. ಆ ಒಂದು ದಾಖಲೆಯ ಪ್ರಕಾರ ಬಂದು ಕನ್ನಡಿಗರು ನಾಡು ನುಡಿಯ ಬಗ್ಗೆ ಎಷ್ಟೊಂದು ಒಂದು ಅಭಿಮಾನವನ್ನು ಇಟ್ಕೊಂಡಿದ್ರು ಅನ್ನೋದನ್ನು ಹೇಳುವಾಗ ಅಭಿಮಾನಿಗಳ ಅತ್ಯುಗ್ರರ್ ಕನ್ನಡಿಗರ್ ಅಂತಲೇ ಬರೆದಿರ್ತಾರೆ. ಸೊ ಹಾಗಾಗಿ ಕನ್ನಡಿಗರ ಒಂದು ವಿಶಿಷ್ಟವಾದ ಗುಣ ಸ್ವಭಾವವನ್ನು ಸೂಚಿಸುವ ಮತ್ತೊಂದು ವಿನ್ಯಾಸ ಇತಿಹಾಸದ ಸೆಕ್ಷನಲ್ಲಿ. ಇವೆಲ್ಲ ನಮ್ಮ ಮೊದಲನೇ ಸೆಕ್ಷನ್. ಆದರೆ ಎರಡನೇ ಸೆಕ್ಷನ್ ಬಂದು ಕರ್ನಾಟಕದ ಶಿಲ್ಪಕಲೆ. ಇದು ಒಂದು ವಿಶಿಷ್ಟವಾದ ವಿನ್ಯಾಸ. ನೀವು ಸಾಧಾರಣವಾಗಿ ಕಲ್ಯಾಣದ ಚಾಲುಕ್ಯರ ಮತ್ತು ಹೊಯ್ಸಳರ ಗುಡಿಗಳನ್ನು ನೋಡಿದ್ರೆ ಈ ಒಂದು ವಿನ್ಯಾಸ ಆ ಗುಡಿಗಳಲ್ಲಿ ಬಂದು ಗೋಪುರಗಳಲ್ಲಿ ಬಂದು ನಿಮಗೆ ಇದು ಕೀರ್ತಿಮುಖದ ಒಂದು ರಚನೆ ಇರುತ್ತೆ. ಈ ಕೀರ್ತಿಮುಖವನ್ನೇ ಬಳಸಿ ಕರ್ನಾಟಕದ ಶಿಲ್ಪಕಲೆಯ ಮಹತ್ವವನ್ನು ಸಾರಬೇಕು ಅಂತ ಮಾಡಿರೋಂಥ ಈ ಡಿಸೈನ್ನಲ್ಲಿ ಇದು ಕಪಲ್ಸ್ಗೆ ಅಂತಲೇ ಮಾಡಿರೋದು, ಕನ್ನಡಿಗ ಕನ್ನಡತಿ ಅಂತ. ಸೊ ಯಾರಾದ್ರು ಕಪಲ್ಸ್ಗಳಿದ್ರೆ ನೀವು ತೊಗೋಬೋದು. ಅಕಸ್ಮಾತ್ ಕಪಲ್ಸ್ ಇಲ್ಲ, ನಾವು ಸಿಂಗಲ್ ಆಗಿದ್ದೀನಿ ಅಂದ್ರೂ ಕೂಡ ಈ ಡಿಸೈನ್ನ ಕೂಡ ನೀವು ತೊಗೋಬೋದು. ಇದೊಂಥರ ವಿಶಿಷ್ಟವಾದ ವಿನ್ಯಾಸ. ಇನ್ನು ಇದೇ ಒಂದು ಶಿಲ್ಪಕಲೆಯ ಸೆಕ್ಷನ್ನಲ್ಲಿ ಇರೋವಂಥ ಮತ್ತೊಂದು ವಿನ್ಯಾಸ ಇದು. ಈ ವಿನ್ಯಾಸದ ವಿಶಿಷ್ಟತೆ ಏನಂದರೆ, ನೀವು ಸಾಧಾರಣವಾಗಿ ಬೇಲೂರಿಗೆ ಹೋಗಿ ಬಂದಿರ್ತೀರ. ಬೇಲೂರಿಗೆ ಹೋಗಿ ಬಂದಾಗ ನೀವೆಲ್ಲ ನಮ್ಮ ಬೇಲೂರಿನ ಶಿಲಾಬಾಲಿಕೆಯರನ್ನ ನೋಡಿ ಅಬ್ಬಬ್ಬ ಎಂಥ ಒಂದು ಅದ್ಭುತವಾದ ಶಿಲ್ಪಕಲೆ ಇದನ್ನು ಅಂತ ನೀವಾಗಲೇ ಅಬ್ಸರ್ವ್ ಮಾಡಿರ್ತೀರ. ಆ ಒಂದು ಬೇಲೂರು ಶಿಲಾಬಾಲಿಕೆಯರ ಹಸ್ತಮುದ್ರಿಕೆಗಳನ್ನು ತಗೊಂಡು ನಾವು ಈ ಒಂದು ವಿನ್ಯಾಸವನ್ನು ಮಾಡಿದ್ದೀವಿ. ಇದ್ರ ಮಧ್ಯದಲ್ಲಿ ಕರ್ನಾಟಕದ ಒಂದು ಈಗಿನ ಒಂದು ಮ್ಯಾಪ್ ಏನಿದೆ ಅದು ಕೂಡ ನೀವು ನೋಡ್ಬೋದು. ಇನ್ನು ಅದೇ ಬೇಲೂರಿನ ಒಂದು ವಿನ್ಯಾಸ, ಬೇಲೂರು ಗುಡಿನಲ್ಲಿ ನೀವು ಸಳ ಹುಲಿಯನ್ನು ಕೊಲ್ತಾ ಇರೋದನ್ನು ಕೂಡ ನೋಡಿರ್ತೀರ. ಆ ಹುಲಿಯನ್ನು ಕೂಡ ನಾವು ಹಾಕಿ ಇದನ್ನು ಪೋಲೋ ಡಿಸೈನ್ ಮೇಲೆ ತಂದಿದ್ದೀವಿ. ಇದು ಒಂಥರ ಆಫೀಸ್ ವೇರ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ತುಂಬ ಜನ ಈಗಾಗಲೇ ಆಫೀಸ್ಗೆ ಹಾಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನೀವು ಅದೇ ಬೇಲೂರು ಅಥವಾ ಹಳೆಬೀಡು, ಸೋಮನಾಥಪುರ ಅಥವಾ ಯಾವುದೇ ಹೊಯ್ಸಳರ ಗುಡಿಗಳಲ್ಲಿ ಹೋದರೆ ನಿಮಗೆ ಬೇರೆ ಬೇರೆ ಪಟ್ಟಿಕೆಗಳನ್ನ ಇದು ಮಾಡಿರ್ತಾರೆ. ಆನೆಗಳ ಸಾಲಿರ್ಬೋದು, ಹಂಸಗಳ ಸಾಲಿರ್ಬೋದು, ಅಥವಾ ಏನು ಸೈನ್ಯ ಸಾಕ್ತಿರೋಂಥ ಸಾಲಿರ್ಬೋದು. ಈ ಥರ ಸಾಕಷ್ಟು ಸಾಲುಗಳಿರುತ್ತೆ. ಆ ಸಾಲುಗಳಲ್ಲಿ ಹಂಸದ ಸಾಲು ಕೂಡ ಕಂಡುಬರುತ್ತೆ. ಈ ಹಂಸದ ಸಾಲು ಕೂಡ ಇದು ಯೂನಿಸೆಕ್ಸ್ಗೆ ಅಂತಲೇ ಮಾಡಿರೋದು. ಅಂದರೆ ಹುಡುಗ ಹುಡುಗಿರು ಇಬ್ಬರೂ ಹಾಕೋಬೋದು. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಸೂಟೆಡ್ ಆಗಿರೋಂಥ ಇದು ಡಿಸೈನ್. ಇದು ಕೂಡ ನಮ್ಮ ಶಿಲ್ಪಕಲೆಯ ಒಂದು ವಿಶಿಷ್ಟ ವಿನ್ಯಾಸ. ಈ ವಿನ್ಯಾಸದಲ್ಲಿ ಯಾಡಿ ಸಾಲು, ಕುದುರೆ, ಮತ್ತು ಈ ಕಡೆ ನೋಡ್ಬೋದು ನೀವು ಆನೆ, ಬಸವ. ಸೊ ಇದು ವಿಜಯನಗರ ಕಾಲದಲ್ಲಿ ಕಟ್ಟಿರೋ ಗುಡಿಗಳಿಂದ ಪ್ರೇರೇಪಣೆ ಆಗಿ ಮಾಡಿರೋಂಥ ಡಿಸೈನ್. ಮೂರನೇ ಸೆಕ್ಷನಲ್ಲಿ ಕರ್ನಾಟಕದ ಒಂದು ಲಿಪಿಯ ಒಂದು ಮಹತ್ವ ಇದೆಯಲ್ಲ, ಅದು ತುಂಬಾ ಅದ್ಭುತವಾಗಿ ನಾವು ಕನ್ನಡಿಗರೆಲ್ಲ ಹೆಮ್ಮೆ ಪಟ್ಕೋಬೇಕು. ಯಾಕೆಂದರೆ ಅಶೋಕನ ಕಾಲದಲ್ಲಿ ಹರಡಿದಂಥ ಒಂದು ಈ ಬ್ರಾಹ್ಮಿ ಲಿಪಿ ಅಂತೇನಿದೆ, ಅದನ್ನು ಮುಂದೆ ಕದಂಬರ ಕಾಲದಲ್ಲಿ ಅದನ್ನು ದುಂಡಾಗುವ ಪರಿವರ್ತನೆಯನ್ನು ನಮ್ಮ ರಾಜರುಗಳು ಮಾಡಿಕೊಂಡು ಅಲ್ಲಿಂದ ಒಂದು ಕನ್ನಡದ ಲಿಪಿಯ ಬೆಳವಣಿಗೆದು ಒಂದು ದೊಡ್ಡ ಇತಿಹಾಸವೇ ಇದೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಡಿಸೈನ್ ನೋಡ್ಬೋದು. ಇದು ಕನ್ನಡದ ಕ ಅನ್ನುವ ಅಕ್ಷರ ಬ್ರಾಹ್ಮಿಯಿಂದ ಇವತ್ತಿನವರೆಗೂ ಯಾವ ರೀತಿ ಹರಳಿತ್ತು ಅನ್ನೋದನ್ನು ಇದು ಸೂಚಿಸುತ್ತೆ. ಉದಾಹರಣೆಗೆ ಈ ಮಧ್ಯದಲ್ಲಿ ನೀವೇನು ಪ್ಲಸ್ ನೋಡ್ತಾ ಇದ್ದೀರಾ, ಇದು ಅಶೋಕನ ಕಾಲದ ಬ್ರಾಹ್ಮಿ ಖ. ಓಕೆ, ಇದೇ ಕಾ ಬಂದು ಶಾತವಾಹನ ಕಾಲದಲ್ಲಿ ಹರಳಿದ್ದು ಈ ರೀತಿ. ಕದಂಬರ ಕಾಲ, ಬಾದಾಮಿ ಚಾಲುಕ್ಯರ ಕಾಲ, ರಾಷ್ಟ್ರಕೂಟರ ಕಾಲ, ಕಲ್ಯಾಣದ ಚಾಲುಕ್ಯರ ಕಾಲ, ಹೊಯ್ಸಳರ ಕಾಲ, ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲ, ಮತ್ತು ಈ ಕಡೆ ಬಂದರೆ ನಿಮ್ಮ ಮೈಸೂರು ಅರಸರ ಕಾಲ. ಇನ್ನು ಹಿಂದೆ ನೋಡ್ಬೋದು ಇವತ್ತಿಗೆ ಕಾ ಯಾವ ರೀತಿ ಇದೆ ಅಂತ. ಇದು ಸಮಗ್ರವಾಗಿ ಕನ್ನಡ ನಾಡಿನ ಅದ್ಭುತ ನಮ್ಮ ಒಂದು ಲಿಪಿ ಅಂತ ನಾವು ಏನು ಹೇಳ್ತಾ ಇದ್ದೀವೋ ಆ ಕನ್ನಡ ಲಿಪಿಯ ಬೆಳವಣಿಗೆ ಹಾದಿ, ಅದರಲ್ಲೂ ಕೂಡ ಘ ಬೆಳವಣಿಗೆ ಯಾವ ರೀತಿ ಆಯಿತು ಅಂತ ನಾವು ತೋರಿಸಿದ್ದೀವಿ. ಈ ಲಿಪಿ ಬೆಳವಣಿಗೆಯ ಒಂದು ಡಿಸೈನ್ಗಳಲ್ಲಿ ಇದು ಘ ಬೆಳವಣಿಗೆ. ಇದರ ವಿಶೇಷತೆ ಏನಂದರೆ, ನಮ್ಮ ಕನ್ನಡದ ಒಂದು ಶಿಲ್ಪಕಲೆಯ ಒಂದು ಅದ್ಭುತಗಳಲ್ಲಿ ನಮ್ಮ ಗೋಪುರಗಳು ಅಥವಾ ಶಿಖರಗಳು ಅಂತ ನಾವೇನು ಹೇಳ್ತೀವೋ ಅದಕ್ಕೆ ತುಂಬ ದೊಡ್ಡ ಒಂದು ಪರಂಪರೆ, ದೊಡ್ಡ ಇತಿಹಾಸ ಇದೆ. ಸೊ ನಮ್ಮ ಗೋಪುರಗಳನ್ನು ಬಳಸಿ ನಾವು ಈ ಘ ಬೆಳವಣಿಗೆಯನ್ನು ನಾವು ಈ ರೀತಿ ತೋರಿಸಿದ್ದೀವಿ. ಸಾ ಅನ್ನೋದು ಕಳೆದ 2000 ವರ್ಷ 2300 ವರ್ಷಗಳ ಕಾಲ ಯಾವ ರೀತಿ ಬೆಳೆದು ಬಂದಿದೆ ಅನ್ನೋದನ್ನು ಈ ಒಂದು ಡಿಸೈನ್ ತೋರಿಸ್ತಾ ಇದೆ. ಈ ಡಿಸೈನ್ಗಳಲ್ಲಿ ಉದಾಹರಣೆಗೆ ನೋಡಿ, ಸಾ, ಈಗ ಯಾರಾದರೂ ಅಕಸ್ಮಾತ್ ಸುದರ್ಶನ್ ಅಂತನೋ ಅಥವಾ ಸಮರ್ಥ್ ಅಂತನೋ ಈ ಥರ ಏನಾದ್ರು ಹೆಸರು ಸಾಯಿಂದ ಏನಾದ್ರು ಹೆಸರು ಇಟ್ಕೊಂಡಿರೋ ಬಂದರೆ ನೀವು ಸಾದ ಒಂದು ಅಕ್ಷರದ್ದು ಇದನ್ನು ಬಳಸ್ಬೋದು ಟಿ ಶರ್ಟ್ನ. ಅದೇ ಥರ ನೀವು ಗಣೇಶನೋ ಅಥವಾ ಗೌರಿನೋ ವಾಟೆವರ್ ಈ ಥರ ಏನಾದ್ರು ಹೆಸರಿರೋರು ನಿಮ್ಮದೇ ಆದ ಅಕ್ಷರದ್ದು ಏನು ಟಿ ಶರ್ಟ್ಸ್ಗಳೇನಾದ್ರು ಇದೆಯೋ ಅದನ್ನು ಬಳಸ್ಬೋದು. ಆ ಮೂಲಕ ಬಂದು ನಾವು ಕನ್ನಡದ ಲಿಪಿಯ ಒಂದು ವಿಶೇಷತೆ ಮತ್ತು ಅದರ ಮಹತ್ವವನ್ನು ಕೂಡ ನಾವು ಜನರಿಗೆ ಸಾರ್ಬೋದು. ಕರ್ನಾಟಕದಲ್ಲಿ ನಾವು ಯಾರು ಮರೆಯಲೇಬಾರದಂಥ ಅದ್ಭುತ ವ್ಯಕ್ತಿ ಯಾರು ಅಂದರೆ ನಮ್ಮ ಪೂಚಂತಿ ಅವ್ರಿಗೆ ತುಂಬ ಒಂದು ದೊಡ್ಡ ಒಂದು ಅಭಿಮಾನಿ ವರ್ಗ ಇದೆ. ಅದು ನೀವೆಲ್ಲ ತಿಳ್ಕೊಂಡೇ ಇರ್ತೀರ. ಅವರು ಬರೆದಂಥ ಕೃತಿನಲ್ಲಿ ಪ್ರಮುಖವಾದ ಕೃತಿ ಬಂದು ಕರ್ವಾಲೋ. ಈ ಕರ್ವಾಲೋನಲ್ಲಿ ಒಂದು ಹೀರೋ ಯಾರಂದರೆ ಹಾರುವ ಓತಿ. ಈ ಹಾರುವ ಓತಿಯ ಒಂದು ವಿಶೇಷತೆ ಏನಂದರೆ,
ಇಡೀ ಪ್ರಪಂಚದಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸು, ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟ ಅಂತ ನಾವೇನು ಕರಿತಾ ಇದ್ದೀವೋ, ಈ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಕಂಡುಬರುವ ಹಾರುವ ಓತಿ ಇದು. ಈ ಡಿಸೈನಲ್ಲಿ ಹಿಂದ್ಗಡೆಗೆ ನೀವು ಕರ್ವಲೋದು ಅದು ಹಾರಬೇಕಂದಾಗ ರೆಕ್ಕೆಲ್ಲ ತೆಗ್ದಿರುತ್ತಲ್ಲ, ಸೊ ಅದಿದೆ. ಇದು ಪರಿಸರ ಪ್ರೇಮಿಗಳು ಮತ್ತು ಪೂಚಂತೆ ಅಭಿಮಾನಿಗಳಿಗೆ ಮಾಡಿರೋಂಥ ಡಿಸೈನು. ಮತ್ತೊಂದು ಪರಿಸರಕ್ಕೆ ಸಂಬಂಧಪಟ್ಟಂಗೆ ಮಾಡಿರೋಂಥ ಡಿಸೈನ್ ಇದು. ಕರ್ನಾಟಕ ಇಸ್ ವೆರಿ ಫೇಮಸ್ ಫಾರ್ ವಾಟ್ ಅಂತ ಕೇಳಿದ್ರೆ, ಕರ್ನಾಟಕ ತುಂಬಾ ಫೇಮಸ್ ಆಗಿರೋವಂಥದ್ದು ನಮ್ಮ ಇದರಿಂದ ಏನು ಶ್ರೀಗಂಧ ಮತ್ತು ಹುಲಿ ಮತ್ತು ಆನೆಗಳು. 2019 2020ವರೆಗೂ ಲೆಕ್ಕ ನೋಡಿದ್ರೆ ಕರ್ನಾಟಕ ಅತಿ ಹೆಚ್ಚು ಹುಲಿಗಳನ್ನು ಒಳಗೊಂಡಂಥ ರಾಜ್ಯ ಆಗಿತ್ತು ಇಡೀ ವಿಶ್ವದಲ್ಲೇ. ಆಮೇಲೆ ಆನೆಗಳ ಇದರಲ್ಲೂ ಅಷ್ಟೇ, ಈಗಲೂ ಕೂಡ ಕರ್ನಾಟಕವೇ ನಂಬರ್ 1 ಇಡೀ ದೇಶದಲ್ಲಿ. ಇನ್ನು ಕರ್ನಾಟಕನ ಈಗಲೂ ನಾವು ಕರೆಯೋದು ಶ್ರೀಗಂಧದ ಬೀಡು ಅಂತ. ಕಾರಣ ಏನು ಅಂದರೆ, ನಮ್ಮಲ್ಲಿ ಸಿಗುವಂಥ ಒಂದು ಶ್ರೀಗಂಧ ಅಂತ ಏನಿದೆಯೋ ಅದ್ರ ಕ್ವಾಲಿಟಿ ಬಂದು ಇಡೀ ವಿಶ್ವದಲ್ಲಿ ನೆಲ್ಲೂ ಸಿಗಲ್ಲ ಅಂಥ ಒಂದು ಸಮೃದ್ಧವಾದ ಶ್ರೀಗಂಧ ಇದ್ದಿದ್ದ ಕಾರಣ ಬಂದು ನಮ್ಮ ನಾಡಿನ ಶ್ರೀಗಂಧದ ಬೀಡು ಅಂತಲೇ ಕರೀತಾರೆ. ಇನ್ನು ನಮ್ಮ ಕಾಡುಗಳನ್ನು ರಕ್ಷಣೆ ನಾವು ಮಾಡಿಕೊಳ್ಳೇಬೇಕು, ಪರಿಸರವನ್ನು ನಾವು ರಕ್ಷಣೆ ಮಾಡಿಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅಣ್ಣವರ ಒಂದು ಗಂಧದ ಗುಡಿ ಫಿಲಮ್ನಲ್ಲಿ ಕಾಡುಗಳನ್ನು ಉಳಿಸಿ, ಅಭಯಾರಣ್ಯ ಉಳಿಸಿ ಅಂತ ಅವರು ಕೊನೆಯದಾಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಆ ಸ್ಟೇಟ್ಮೆಂಟೇ ಬಳಸ್ಬಿಟ್ಟು ಈ ಇದ್ರ ಮಹತ್ವ ಅಂದರೆ ಪರಿಸರವನ್ನು ನಾವು ಯಾಕೆ ಉಳಿಸ್ಕೋಬೇಕಾಗಿತ್ತು ಅನ್ನೋದು ಕೂಡ ನಾವು ಈ ಟಿ ಶರ್ಟ್ನಲ್ಲಿ ನಾವು ತೋರಿಸಿದ್ದೀವಿ. ಇವತ್ತೇನಾದ್ರು ಬೆಂಗಳೂರು ಈ ಪರಿಯಾಗಿ ಏನಾದ್ರು ಬೆಳ್ಕೊಂಡು ಬಂದಿದೆ ಅಂದರೆ ಅದರಿಂದ ನಮ್ಮ ಕೆಂಪೇಗೌಡರದು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಹೀಗೆ ಸಾಕಷ್ಟು ಇವರ ಕೊಡುಗೆ ಇದೆ. ಇನ್ನು ಈ ಬೆಂಗಳೂರಿನ ಡಿಸೈನ್ನಲ್ಲಿ ಸಮಗ್ರವಾಗಿ ಒಂದು ಬೆಂಗಳೂರು ಯಾವ ರೀತಿ ಇದೆ ಅಂದರೆ, ನಮ್ಮ ಬೆಂಗಳೂರಿನ ಒಂದು ಹಾರ್ಟ್ ವಿಧಾನಸೌಧ ಇರ್ಬೋದು, ಇವತ್ತಿಗೆ ಮೆಟ್ರೋ ಇರ್ಬೋದು, ನಾವೆಲ್ಲ ಆಟೋನಲ್ಲಿ ಜರ್ನಿ ಮಾಡೇ ಇರ್ತೀವಿ. ಮತ್ತು ನಮ್ಮ ಒಂದು ಊಟದ ಒಂದಿದು ಇಡ್ಲಿ, ಕಾಫಿ, ವಾಟೆವರ್ ಈ ಥರ ನಾವೇನೇನು ಇದು ಮಾಡ್ತೀವೋ ಅವನ್ನೆಲ್ಲ ಸೂಚಿಸಿ ಬೆಂಗಳೂರಿಗರಿಗೆ ಅಂತಲೇ ಮಾಡಿರೋಂಥ ಒಂದು ವಿಶಿಷ್ಟವಾದ ವಿನ್ಯಾಸ. ಇನ್ನು ಈ ಡಿಸೈನ್ ನೋಡಿ, ಇದು ಹಂಪಿ. ಈ ಹಂಪಿಯ ಒಂದು ವಿಶೇಷತೆ ಏನಂದರೆ, ಮಿಡಿವಲ್ ಪೀರಿಯಡ್ ಅಂದರೆ ನಿಮಗೆ ಒಂದು 13, 14, 15 ಆ ಶತಮಾನಗಳ ಲೆಕ್ಕ ನೋಡಿದ್ರೆ ಇಡೀ ಪ್ರಪಂಚದಲ್ಲಿ 2ನೇ ಅತಿ ದೊಡ್ಡ ನಗರ ಆಗಿತ್ತು ನಮ್ಮ ಹಂಪಿ. ಇನ್ನು ಮಂಡ್ಯದ ಎಲ್ಲ ನಮ್ಮ ಅಣ್ತಮ್ಮದಿರಿಗೋಸ್ಕರ ಮಾಡಿರೋಂಥ ಡಿಸೈನ್ ಇದು ಮಂಡ್ಯದ ಪ್ರವಾಸೋದ್ಯಮವನ್ನು ಮತ್ತು ಮಂಡ್ಯದ ಒಂದು ಕಲ್ಚರ್ ಏನಿದೆ ಅದನ್ನು ಬಿಂಬಿಸ್ತಾ ಇದೆ. ಉದಾಹರಣೆಗೆ ಈ ಡಿಸೈನಲ್ಲಿ ನೋಡ್ಬೋದು, ಒಂದು ಕಡೆ ನಿಮಗೆ KRS ಕಂಡು ಬರ್ತಾ ಇದೆ. ಈ KRS ಜೊತೆಗೆ ನೀವು ಇಲ್ಲಿ ನಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿ, ಶಿವಪುರ ಸೌಧ, ಮೇಲ್ಕೋಟೆಯ ಒಂದು ಏನು ರಾಯಗೋಪುರ, ಈ ಕಡೆ ಬಂದರೆ ನಮಗೆ ಶ್ರೀರಂಗಪಟ್ಟಣದ ಒಂದು ಗೋಪುರ, ಮತ್ತು ಕೊಕ್ಕರೆ ಬೆಳ್ಳೂರು, ಶಿವನ ಸಮುದ್ರ ಇದು ಏನು ಫಾಲ್ಸ್ ಏನಿದೆ ಇದು, ಹೀಗೆ ಸಮಗ್ರವಾಗಿ ಮಂಡ್ಯದ ಒಂದು ಪ್ರವಾಸೋದ್ಯಮಕ್ಕೋಸ್ಕರ ಅಂತಲೇ ಮತ್ತು ಮಂಡ್ಯದ ಪ್ರವಾಸೋದ್ಯಮನ ಪ್ರಮೋಟ್ ಮಾಡಬೇಕು ಅಂತಲೇ ಮಾಡಿರೋಂಥ ಡಿಸೈನು. ಇದನ್ನು ಎಲ್ಲ ಮಂಡ್ಯದ ಜನರು ಹಾಕ್ಕೊಂಡು ನಮ್ಮ ಮಂಡ್ಯದ ಒಂದು ಹೆಗ್ಗಳಿಕೆಯನ್ನು ಎಲ್ಲ ಕಡೆ ದಯವಿಟ್ಟು ಸಾರಿ. ಇವರು ಅಣ್ಣವರು ಯುಗ ಪುರುಷ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಇವರು ಮಾಡಿದಂತಹ ಒಂದು ಅಭಿನಯದ ಒಂದು ಪಾತ್ರಗಳಿದೆಯಲ್ಲ, ಆ ಪಾತ್ರಗಳು ಇನ್ನೂ 1000 ವರ್ಷ ಹೋದ್ರೂ ಯಾರು ಈ ಥರ ಇನ್ನೊಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಭೂಮಿ ಮೇಲೆ ಅನ್ನೋದೇ ಡೌಟ್ ಇದೆ. ಅಂಥ ಒಂದು ಅದ್ಭುತವಾದ ವ್ಯಕ್ತಿ ನಮ್ಮ ಅಣ್ಣವರು. ಈ ಅಣ್ಣವರ ಈ ಡಿಸೈನ್ ಅಣ್ಣವರ ಈ ಒಂದು ಡಿಸೈನು ನಾನಿನ್ನ ಮರೆಯಲಾರೆ ಫಿಲಮಿಂದ ತೊಗೊಂಡಿದ್ದೀವಿ. ಅದರಲ್ಲಿ ಅವರು ಜಾವಾ ಏನು ಬೈಕ್ನ ಓಡಿಸ್ತಾರಲ್ಲ, ಅದೇ ಇದನ್ನು ತೊಗೊಂಡು ಅಣ್ಣವ್ರಿಗೆ ಡೆಡಿಕೇಟ್ ಮಾಡಿ ಅಂತ ಮಾಡಿರೋಂಥ ಡಿಸೈನ್ ಇದು. ಇನ್ನು ಎರಡನೇದಾಗಿ ನಾಗರಾವು ಫಿಲಮ್ನ ನೋಡ್ದಿರೋಂಥ ಕನ್ನಡದವ್ರು ಯಾರೂ ಇರೋಲ್ಲ ಅನ್ಕೋತೀನಿ. ನಾಗರಾವ್ನಲ್ಲಿ ನಮ್ಮ ರಾಮಾಚಾರಿ ವಿಷ್ಣುವರ್ಧನ್ ಸರ್ ಅವರ ಆ ಒಂದು ಅಭಿನಯನ ನಾವು ಜೀವಮಾನದಲ್ಲೇ ಮರ್ತಿರಲ್ಲ. ಮತ್ತು ಹೆಣ್ಮಕ್ಳಿಗೆ ಎಷ್ಟು ಮಟ್ಟಿಗೆ ಗೌರವ ಕೊಡ್ತಾಯಿದ್ರು ನಮ್ಮ ವಿಷ್ಣು ಸರ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅವರಿಗೆ ಗೌರವ ಸೂಚಕವಾಗಿ ಮಾಡಿರೋಂಥ ಮತ್ತೊಂದು ಡಿಸೈನ್ ಇದು. ಇದರ ನಂತರ ನಮ್ಮ ಅಂಬಿ ಅಣ್ಣ, ಕುತ್ತೆ ಕನ್ವರ್ ಲಾಲ್ ಅಂಥ ಫಿಲಮ್ ನೀವು ಸಾಧಾರಣವಾಗಿ ನೋಡೇ ಇರ್ತೀರ. ಈ ಒಂದು ಅಭಿನಯ ಮಾತ್ರ ನಾವು ಜೀವಮಾನದಲ್ಲಿ ಯಾರೂ ಮರೆಯೋಕ್ಕಾಗಲ್ಲ. ಹಾಗಾಗಿ ಅಂಬಿಯವ್ರಿಗೆ ಅಥವಾ ಅಂಬರೀಷ್ ಅಣ್ಣವ್ರಿಗೆ ನಾವು ಡೆಡಿಕೇಟ್ ಮಾಡಿರೋಂಥ ಮತ್ತೊಂದು ಡಿಸೈನು. ಇನ್ನು ಮುಂದಿನ ಡಿಸೈನು ನಮ್ಮ ಆಟೋ ರಾಜ ಶಂಕರಣ್ಣ ಅವರ ಒಂದು ಅಭಿನಯ, ಅವರು ಮಾಡಿದ ಅಭಿನಯ ಒಂದೇ ಅಲ್ಲ, ಅವರು ಬಹುಶಃ ಇವತ್ತಿಗೂ ಉಳ್ಕೊಂಡಿದ್ರೆ ಕನ್ನಡ ಚಿತ್ರರಂಗ ತುಂಬ ದೊಡ್ಡ ಮಟ್ಟಿಗೆ ಬೆಳೆದುಬಿಟ್ಟಿರೋದೇನೋ. ಆ ಒಂದು ಕಿರಿ ವಯಸ್ಸಿನಲ್ಲೇ ಅಷ್ಟೊಂದು ಪಾತ್ರಗಳನ್ನು ಮಾಡಿ, ಅಷ್ಟೊಂದು ಧಾರಾವಾಹಿಗಳನ್ನ ಮಾಡಿ, ಏನೇನೋ ವಿಶಿಷ್ಟವಾದ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿ ತುಂಬ ನಮ್ಮ ತುಂಬ ಬೇಗ ಒಂದು ಕಣ್ಮರೆ ಕೂಡ ಆಗೋದ್ರು ನಮ್ಮ ನಾಡಿಂದ. ಅದು ಎಲ್ಲ ಒಂಥರ ನೋವಿನ ಸಂಗತಿ. ಹಾಗಾಗಿ ಅಣ್ಣವರ ಈ ಒಂದು ಡಿಸೈನಲ್ಲಿ ನೀವು ನೋಡ್ಬೋದು, ಹಲೋ ಸಾಂಗ್ಲಿಯಾನ ಹಿಯರ್. ಮತ್ತು ಈ ಡ್ಯಾನ್ಸಿಂಗ್ ನಿಮಗೆ ಗೀತಾ ಫಿಲಮಿಂದ ನಾವು ತೊಗೊಂಡಿರೋದು. ಇನ್ನು ನಮ್ಮ ಶಂಕರ್ನಾಗ್ ಅವರು ನಮಗೆಲ್ಲರಿಗೂ ಒಂದು ಮೆಸೇಜ್ ಕೊಟ್ಟೋಗಿದ್ದಾರೆ. ಆ ಮೆಸೇಜ್ನ ಪ್ರತಿಯೊಬ್ಬರು ಕನ್ನಡಿಗರೂ ಪಾಲಿಸಲೇಬೇಕು. ಯಾಕೆಂದರೆ ಇವತ್ತಿಗೆ ಕನ್ನಡ ನಾಡು ತುಂಬ ಒಂದು ಕೆಟ್ಟ ಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ಹಾಗಾಗಿ ಅವ್ರು ಹೇಳಿರೋ ಈ ಒಂದು ಸಾಲಿನ ಪ್ರಕಾರ ಇನ್ನು ಮುಂದಕ್ಕೆ ನಾವೆಲ್ಲ ನಡ್ಕೊಳ್ಳೋಣ ಅಂತ ಕೂಡ ಈ ಟಿ ಶರ್ಟ್ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಏನಂದರೆ, ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಎದ್ದಿದ್ದಾಗ ಏನಾದರೂ ಸಾಧಿಸು ಅಂತ.
ಮಲಗೋದು ಇದ್ದೇ ಇದೆ, ದಯವಿಟ್ಟು ಎಲ್ಲ ಕೆಲಸ ಮಾಡಿ ಅನ್ನೋ ಮಟ್ಟಿಗೆ ಇವ್ರು ಕೊಟ್ಟಿರೋವಂಥ ಮೆಸೇಜ್ ಇದು. ಸೊ ಅದೇ ಮೆಸೇಜ್ನ ಕೂಡ ನಾವು ಇಲ್ಲಿ ಬಳಸ್ಕೊಂಡಿದ್ದೀವಿ. ಇನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಏನು ತುಂಬ ಬೇಗ ಕಣ್ಮರೆ ಆಗೋದ್ರು ಅನ್ನೋದು ನಮಗೆ ತುಂಬಾ ದುಃಖದ ವಿಷಯ. ಆ ವಯಸ್ಸಿನಲ್ಲೇ ತೀರ್ಕೊಂಡಿದ್ದು. ಅವ್ರೇನಾದ್ರು ಇದ್ದಿದ್ರೆ ಕನ್ನಡ ಚಿತ್ರರಂಗ ಇನ್ನೂ ತುಂಬ ಮುಂದಕ್ಕೆ ಹೋಗಿರೋದೇನೋ. ಸೊ ಹಾಗಾಗಿ ನಮ್ಮ ಅಪ್ಪು ಸರ್ ಅವ್ರಿಗೋಸ್ಕರ ಅಂತಲೇ ಮಾಡಿರೋ ಡಿಸೈನು. ಇದರಲ್ಲಿ ರಾಜ್ಕುಮಾರ್ ಅದು ಏನು ಪ್ರಸಿದ್ಧವಾದ ಡೈಲಾಗ್ ಏನಿದೆ, ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ, ಅದೇ ಇದನ್ನು ತೊಗೊಂಡು ನಾವು ಆ ಫಿಲಮಿಂದನೇ ಇನ್ಸ್ಪೈರ್ ಆಗಿ ಕೂಡ ಈ ಡಿಸೈನ್ ಮಾಡಿದ್ದೀವಿ. ನಮ್ಮ ಕುವೆಂಪು ಅವರು ಹಿಂದಿ ಏರಿಕೆಯ ವಿರುದ್ಧ ಸಿಡಿದಿದ್ದು, ಅವ್ರಿಗೆ ಹಿಂದೆ ನಮಗೆ ಏನೇನೋ ವಿಷಯಗಳನ್ನ ಹೇಳೋದ್ರು ಅನ್ನೋದನ್ನು ಇವತ್ತಿಗೂ ಪ್ರಸ್ತುತವಾಗಿದೆ. ಸೊ ಎಲ್ಲರೂ ಕುವೆಂಪು ಅವರನ್ನು ಓದ್ಕೊಳ್ಳಿ, ಅವರು ಕನ್ನಡ ನಾಡು ಯಾವ ರೀತಿ ಇರಬೇಕು, ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದನ್ನು ಮೊದಲೇ ನಮಗೆ ತಿಳಿಸೋಗಿದ್ದಾರೆ. ಹಾಗಾಗಿ ಅವ್ರಿಗೊಂದು ಅಭಿಮಾನನ ಸೂಚಕವಾಗಿ ಮಾಡಿರೋ ಈ ಡಿಸೈನ್ ನೀವು ನೋಡ್ಬೋದು. ಕರ್ನಾಟಕ ಎಂದರೆ ಹೆಸರಿಗೆ ಬರಿಯ ಮಣ್ಣಿಗೆ ಮಂತ್ರ ಕಣ ಶಕ್ತಿ ಕಣ ಅಂತ ಹೇಳೋಗಿದ್ದಾರೆ. ಅಂದರೆ ಕರ್ನಾಟಕ ಅಷ್ಟೊಂದು ಪವರ್ಫುಲ್ ಪ್ಲೇಸ್ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸೊ ಇದ್ರ ಜೊತೆಗೆ ನಮ್ಮ ಹಿಂದಿ ಏರಿಕೆ ವಿರುದ್ಧ ಗುಡುಗಿ ಹಿಂದೆ ಹೇಳಿದಂಥ ಸ್ಟೇಟ್ಮೆಂಟ್ ಇದು. ಇವತ್ತಿಗೆ ನೀವೇ ನೋಡ್ತಿದ್ದೀರಾ ಕರ್ನಾಟಕದಲ್ಲಿ ಯಾವ ಮಟ್ಟಿಗೆ ಹಿಂದಿ ಏರಿಕೆ ಆಗ್ತಾ ಇದೆ, ಮುಂದೆ ನಮ್ಮ ಸ್ಥಿತಿಗಳು ಏನೇನು ಆಗ್ಬೋದು ಅಂತ. ಹಿಂದೆ ಅದಕ್ಕೆ ಎಚ್ಚರಿಸೋಕ್ಕೆ ಅಂತಲೇ ನಮ್ಮ ಕುವೆಂಪು ಅವರು ಹೇಳಿದರು. ಆ ಒಂದು ಹೇಳಿಕೆಯನ್ನು ಬಳಸಿ ಕೂಡ ನಾವೊಂದು ಡಿಸೈನ್ ಮಾಡಿದ್ದೀವಿ. ಇದರ ನಂತರ ಬಂದು ಕನ್ನಡದ ಹೋರಾಟದ ಹಿನ್ನೆಲೆ ಇರೋರಿಗೆ ಅಥವಾ ಕನ್ನಡವನ್ನು ತುಂಬ ಅಭಿಮಾನಪೂರ್ವಕವಾಗಿ ಈಗಲೂ ಮಾತಾಡ್ತಾ ಎಲ್ಲ ಕಡೆ ಕನ್ನಡವನ್ನು ಪಸರಿಸುವ ಅಂತ ಒಂದು ಕೆಲಸಗಳನ್ನ ಮಾಡ್ತಿರೋ ಸಾಕಷ್ಟು ಹೋರಾಟಗಾರರಿದ್ದಾರೆ. ಸೊ ಅವರೆಲ್ಲರಿಗೂ ಇಷ್ಟ ಆಗುವಂಥ ಸ್ಟೇಟ್ಮೆಂಟ್ ಇದು. ನನ್ನಂಥವರು ಕನ್ನಡಕ್ಕೆ ಅನೇಕರಿದ್ದಾರೆ, ಆದರೆ ನನಗಿರುವುದು ಒಂದೇ ಕನ್ನಡ ಅಂತ ಅನಕರು ಅವರು ಅವತ್ತಿನ ಕಾಲದಲ್ಲೇ ಹೇಳ್ಬಿಟ್ಟು ಹೋಗಿದ್ರು. ಸೊ ಹೋರಾಟಕ್ಕೆ ಸಮರ್ಪಣೆ ಮಾಡಿರೋಂಥ ಡಿಸೈನು. ಇನ್ನು ನಮ್ಮ ಬೇಂದ್ರೆ ಅಜ್ಜ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ನಮ್ಮ ಬೇಂದ್ರೆ ಅಜ್ಜ ಅವರ ಸಹಿ ಉಳ್ಳಂತಹ ಒಂದು ಡಿಸೈನು ನಮ್ಮ ಬೇಂದ್ರೆ ಅಜ್ಜರಿಗೋಸ್ಕರ ಅಂತಲೇ ಮಾಡಿದ್ದೀವಿ. ಇಷ್ಟಲ್ಲದೆ ನಮ್ಮಲ್ಲಿ ಸಾಕಷ್ಟು ಹೂಡಿಗಳು ಕೂಡ ಇದೆ. ಆ ಹೂಡಿಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನು ನಮ್ಮಲ್ಲಿ ಟೀ ಶರ್ಟ್ ಮಾತ್ರ ಅಲ್ಲ, ಟೀ ಶರ್ಟು ಮತ್ತು ಈಗಾಗಲೇ ಪೋಲೋ ನೋಡಿದ್ದೀರಾ, ಅದರ ಜೊತೆಗೆ ಹೂಡೀಸ್ ಕೂಡ ನಮ್ಮಲ್ಲಿ ಲಭ್ಯವಿದೆ. ಸೊ ಇದು ನೋಡ್ಬೋದು, ಈ ಒಂದು ಹೂಡೀಸ್ ಇದು ಕರ್ವಾಲೋ ಡಿಸೈನ್ಗೆ ಅಂತ ಮಾಡಿರೋ ವಿಶಿಷ್ಟವಾದ ಹೂಡಿ. ಇದರ ಜೊತೆಗೆ ನಾವೇನು ಈ ಒಂದು ಡಿಸೈನ್ ನಾವೇನು ನೋಡಿದ್ವೋ ಇದರಲ್ಲಿ ವೀರ ಕನ್ನಡಿಗ ಅಂತಲೇ ಇನ್ನೊಂದು ಹೂಡಿ ಮಾಡಿದ್ದೀವಿ. ಇದು ಮತ್ತು ಬೆಳವಣಿಗೆದು ಮತ್ತೊಂದು ಹೂಡಿ. ಸೊ ಹೀಗೆ ನಮ್ಮಲ್ಲಿ ಹೂಡಿಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಡ್ರಾಪ್ ಶೋಲ್ಡರ್ ಟಿ ಶರ್ಟ್ಸ್ ಕೂಡ ತೊಗೊಂಬರೋಕ್ಕೆ ಅಂತ ಪ್ರಯತ್ನಗಳು ನಡೀತಾ ಇದೆ. ಸೊ ಬೇಸಿಕಲಿ ಇವೆಲ್ಲ ಮಾಡಿರೋದೇನು ಅಂದರೆ ಕರ್ನಾಟಕದ ನಾಡು ನುಡಿಯ ಒಂದು ಇತಿಹಾಸ, ಸಂಸ್ಕೃತಿ ಅಥವಾ ನಮ್ಮ ಮಹನೀಯರು ಇರ್ಬೋದು, ನಮ್ಮ ಪರಿಸರ, ನಮ್ಮ ಪ್ರವಾಸೋದ್ಯಮ, ಈ ಎಲ್ಲವನ್ನು ಎತ್ತಿಡಿಯುವ ಇದರ ಮಹತ್ವವನ್ನು ಜಗತ್ತಿಗೆ ತಿಳಿಸೋ ನಿಟ್ಟಿನಲ್ಲಿ ಮಾಡಿರೋಂಥ ವಿಶಿಷ್ಟವಾದ ಡಿಸೈನ್ಸು. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಭುವನೇಶ್. ಸರ್ ಹೇಳಿ ಸರ್, ಈಗ ಈ ಥರ ಟಿ ಶರ್ಟ್ಗಳನ್ನ ನೀವು ಮಾಡಿ ಕೊಡ್ತಾ ಇದ್ದೀರಾ, ಹೇಳಿ ಸರ್ ಇದು ಯಾಕೋಸ್ಕರ ಮಾಡಿದ್ರಿ, ಇದರ ಹಿನ್ನೆಲೆ ಏನು, ನಿಮ್ಮ ಉದ್ದೇಶ ಏನು, ನಮ್ಗೆ ಈ ಥರ ಒಂದು ಅದ್ಭುತವಾದ ಟಿ ಶರ್ಟ್ ಸಿಗೋ ಥರ ಮಾಡಿರೋಕ್ಕೆ ರೀಸನ್ ಏನು? ಮೊದಲನೇ ಕಾರಣ ಏನು ಅಂದರೆ ಎಲ್ಲೋ ಒಂದು ಕಡೆ ಕನ್ನಡಿಗರು ಬಂದು ತಮ್ಮ ಸ್ಮಿತಿಯನ್ನು ಕಳ್ಕೊತಾ ಇದ್ದೀವಿ. ಇದು ವಾಸ್ತವದ ಅಂಶ ಕೂಡ. ಯಾಕೆಂದರೆ ಈಗ ಬೆಂಗಳೂರು ಸ್ಥಿತಿನೇ ನೋಡ್ಬೋದು. ಈಗಾಗಲೇ ಬೆಂಗಳೂರಿನಲ್ಲಿ ನಾವು ಮೆಜಾರಿಟಿನ ಕಳ್ಕೊಂಡು ಅಲ್ಪಸಂಖ್ಯಾತರಾಗೋ ಒಂದು ಸ್ಥಿತಿಗೆ ಬಂದಿದ್ದೀವಿ. ಈ ನಿಟ್ಟಿನಲ್ಲಾದರೂ ಕನ್ನಡಿಗರು ಇವತ್ತಾರು ಅರ್ಥಕೊಂಡು ನಮ್ಮ ಒಂದು ಅಸ್ಮಿತೆಯನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಮತ್ತು ನಾವೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾದ್ರೇ ನಮ್ಮ ಒಂದು ಅಸ್ಮಿತೆ ಉಳ್ಕೊಳ್ಳೋಕ್ಕೆ ಕಾರಣ ಆಗುತ್ತೆ. ಇದನ್ನೆಲ್ಲ ನೋಡಿ ಕನ್ನಡಿಗರನ್ನ ಒಂದು ಕೆರಳಿಸುವ ಅಥವಾ ಕನ್ನಡಿಗರನ್ನ ಎದುರಿಸುವ ಒಂದು ಕಾಯಕವಾಗಿ ನಾವು ವಿಶಿಷ್ಟವಾದ ಕೆಲವು ವಿನ್ಯಾಸಗಳನ್ನ ತರಬೇಕು ಅಂತ ಮಾಡಿದ್ವಿ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಶ್ರೇಷ್ಠವಾದ ಇತಿಹಾಸ ಇರ್ಬೋದು, ಕರ್ನಾಟಕದ ಶಿಲ್ಪಕಲೆ ಇರ್ಬೋದು, ಕರ್ನಾಟಕದ ಒಂದು ಮಹನೀಯರು ಇರ್ಬೋದು, ಅಂದರೆ ಅದು ಸಿನಿಮಾ ರಂಗದಲ್ಲಿರ್ಬೋದು ಅಥವಾ ಹೋರಾಟ ಸಾಹಿತ್ಯ ವಲಯದಲ್ಲಿರ್ಬೋದು. ಇದೇ ರೀತಿ ಬಂದು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದೇ ಇರೋಂತಹ ಅದ್ಭುತವಾದ ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟಂಗಿರ್ಬೋದು, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಹೀಗೆ ಒಟ್ಟಾರೆ ಕರ್ನಾಟಕದ ಮಹತ್ವದ ವಿಷಯಗಳನ್ನು ನಾವು ಒಂದು ಕಡೆ ತೊಗೊಬೋದು. ಅದನ್ನು ಟಿ ಶರ್ಟ್ ರೂಪದಲ್ಲಿ ಕನ್ನಡಿಗರಿಗೆ ಕೊಡಬೇಕು ಅಂತ ನಾವು ಒಂದಷ್ಟು ವಿನ್ಯಾಸಗಳನ್ನ ತಂದಿದ್ದು. ನೀವು ಈ ಥರ ಟಿ ಶರ್ಟ್ಗಳನ್ನ ಮಾಡೋಕ್ಕೆ ಭಾಳಷ್ಟು ರಿಸರ್ಚ್ ಮಾಡಿರ್ತೀರ. ಎಷ್ಟು ಟೈಮ್ ತೊಗೊಂಡ್ರಿ ಈ ಥರದೊಂದು ಟಿ ಶರ್ಟ್ಗಳನ್ನ ಹೊರಗೆ ತರಬೇಕು ಅಂದರೆ? ನಾನೇ ಸ್ವತಃವಾಗಿ
ಕರ್ನಾಟಕದ ಇತಿಹಾಸದ ಮೇಲೆ 10 ವರ್ಷಗಳಿಂದ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಚಾನಲ್ನ ಕರ್ನಾಟಬಲ ಯೂಟ್ಯೂಬ್ ಚಾನಲ್ ಏನಾದ್ರು ನೀವು ನೋಡಿದರೆ ನಾನು ನೋಡೇ ಇರ್ತೀರ ನಾನು ಯಾವ ರೀತಿ ವೀಡಿಯೋಗಳನ್ನ ಮಾಡಿದ್ದೀನಿ ಅಂತ. ಅಥವಾ ಹಾಗೆ ಬಂದು ಇಮ್ಮಡಿ ಪುಲಕೇಶಿ ಬಗ್ಗೆ ಒಂದು ಸುಮಾರು 5-6 ವರ್ಷ ರಿಸರ್ಚ್ ಮಾಡಿದ್ದೆ ಕೆಲವು ವಿಷಯಗಳನ್ನ ಇಟ್ಕೊಂಡು. ಇನ್ನೂ ಆ ರಿಸರ್ಚ್ ಹಾಗೆ ಕಂಟಿನ್ಯೂ ಆಗ್ತಿದೆ. ಬಟ್ ಹೋಗ್ತಾ ಯಾವುದೋ ಒಂದು ದಿನ ಅನ್ನಿಸ್ತು ಇಷ್ಟೊಂದು ರಿಸರ್ಚ್ ನಾನು ಮಾಡಾದ್ಮೇಲೆ ಆ ರಿಸರ್ಚ್ಗಳನ್ನು ಟಿ ಶರ್ಟ್ ಮೂಲಕನೂ ತರಬೇಕು. ಯಾವ ರೀತಿ ನಾನು ವೀಡಿಯೋನಲ್ಲಿ ಇವಾಗ ವಿಷಯಗಳನ್ನ ಕಟ್ಕೊಡ್ತಾ ಇದ್ದೀವೋ ಅದೇ ರೀತಿ ಬಂದು ಟಿ ಶರ್ಟ್ ಮೇಲೂ ತರಬೇಕು ಅಂದ್ಬಿಟ್ಟೆ ನಾವು ಮಾಡಿದ್ದು. ಈ ಟಿ ಶರ್ಟ್ಸ್ಗಳದ್ದು ವಿನ್ಯಾಸ ಶುರುವಾಗಿದ್ದು ಸುಮಾರು 5 ವರ್ಷದ ಹಿಂದೆ. ಅವಾಗಿಂದನೂ ಸಾಕಷ್ಟು ವಿಷಯಗಳನ್ನ ಕಲೆ ಹಾಕಿ ಏನೇನು ಮಾಡಬೇಕು ಅಂತೆಲ್ಲ ತುಂಬಾ ಡಿಸ್ಕಷನ್ ಆಗ್ತಿತ್ತು. ಮತ್ತು ನಮ್ಮ ಒಂದು ಟೀಮ್ನಲ್ಲಿ ನವೀನ್ ಅಂತ ಒಬ್ಬರಿದ್ದಾರೆ, ನವೀನ್ ಅಂತ, ಅವರು ಶಿವಮೊಗ್ಗದವರು, ಅವರು ಕೂಡ ಸಾಗರ ಅವರು. ಮತ್ತು ಇನ್ನೊಬ್ಬ ನಮ್ಮ ಗೆಳೆಯ ಒಬ್ಬ ಇದ್ದಾನೆ ಸಂಭ್ರಮ್ ಅಂತ, ಅವ್ನು ಬೆಳಗಾವಿಯವನು. ನವೀನ್ ಅವ್ರು ಬಂದು ಅವರು ಸ್ಕೆಚ್ ಆರ್ಟಿಸ್ಟು, ತುಂಬಾ ಅದ್ಭುತವಾಗಿ ಸ್ಕೆಚ್ ಆರ್ಟ್ ಮಾಡ್ತಾರೆ. ಮತ್ತು ಸಂಭ್ರಮ್ ಅಂತ ನಾನು ಏನು ಹೇಳಿದ್ನೋ ಅವರು ಫ್ಯಾಷನ್ ಡಿಸೈನಿಂಗ್ನಲ್ಲಿ ಕೆಲಸ ಮಾಡೋದು. ಸೊ ಹಾಗಾಗಿ ಬೇರೆ ಬೇರೆ ವಲಯದಲ್ಲಿರೋರೆಲ್ಲ ಸೇರಿಬಿಟ್ಟು ಇದ್ರ ಬಗ್ಗೆ ಸಾಕಷ್ಟು ನನ್ನ ಒಂದು ಸಂಶೋಧನೆ ಇರ್ಬೋದು, ಅವರ ಒಂದು ಇದಿರ್ಬೋದು, ಅಂದರೆ ಅವರೊಂದು ಟ್ಯಾಲೆಂಟ್ ಇರ್ಬೋದು, ಪ್ರತಿಯೊಂದನ್ನು ಬಳಸಿ ನಾವು ಈ ಒಂದು ಡಿಸೈನ್ಸ್ಗಳನ್ನೆಲ್ಲ ತೊಗೊಂಡ್ಬಂದಿರೋದು ಇವತ್ತಿಗೆ. ಈಗ ಈ ಥರ ಶರ್ಟ್ಗಳಲ್ಲಿ ಎಷ್ಟು ಥರದ ವಿನ್ಯಾಸಗಳು ನಿಮ್ಮ ಈ ಶರ್ಟ್ಗಳನ್ನು ಹೊಂದಿದೆ? ಸೊ ಈಗ 50ಕ್ಕಿಂತ ಹೆಚ್ಚು ಡಿಸೈನ್ ಆಲ್ರೆಡಿ ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿಲ್ಲ, ಅದು 1000 ಡಿಸೈನ್ ಹೋದರೂ ಹೋಗ್ಬೋದು. ಯಾಕೆಂದರೆ ಇನ್ನೂ ಸಾಕಷ್ಟು ವಿಷಯ ಕವರ್ ಮಾಡೋದಿದೆ. ಈಗ ಮುಂದೆ ನೀವು ನೋಡ್ತೀರ ಕೆಲವು ಟಿ ಶರ್ಟ್ಗಳು ಕನ್ನಡದ ಅಕ್ಷರಗಳ ಬೆಳವಣಿಗೆ, ಈಗ ಬಂದು 3 ಅಕ್ಷರಗಳದ್ದು ಬೆಳವಣಿಗೆದ್ದು ಮಾಡಿದ್ದೀವಿ. ಕ ಮತ್ತು ಗ ಮತ್ತು ಸ, ಈ ಥರ ನಮ್ಮ ಎಲ್ಲ ಒಂದು ಅಕ್ಷರಗಳ ಬೆಳವಣಿಗೆ ಇರ್ಬೋದು. ಹಾಗೆ ಬಂದು ಈಗ ಪ್ರಕೃತಿ ಮತ್ತು ಪ್ರವಾಸೋದ್ಯಮಕ್ಕೆ ಒಂದು 5 ಡಿಸೈನ್ ಈಗ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಡಿಸೈನು, ಬೆಂಗಳೂರು ಡಿಸೈನು, ಹಂಪಿ ಡಿಸೈನ್ ಅಂತ. ಹೀಗೆ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಏನೇನು ಅಡಗಿದೆ ಮಹತ್ವದ ವಿಷಯಗಳು ಅವನ್ನ ಕೂಡ ಮಾಡಬೇಕು ಅಂತಿದೆ. ಇದ್ರ ಜೊತೆಗೆ ಕರ್ನಾಟಕದ ಒಂದು ಸಾಹಿತ್ಯದ ವಿಷಯಗಳಿರ್ಬೋದು, ಪ್ರಕೃತಿ ವಿಷಯ ಇರ್ಬೋದು, ಹೋರಾಟದ ವಿಷಯಗಳಿರ್ಬೋದು. ಹೀಗೆ ಮುಂದೆ ಹೋಗ್ತಾ ಗೊತ್ತಿಲ್ಲ 1000 ಇಂದ 2000 ಡಿಸೈನಾದ್ರು ತೊಗೊಬರ್ಬೇಕು ಅನ್ನೋದು ಇದೆ. ಅಂದರೆ ಒಟ್ಟಾರೆ ಸಮಗ್ರ ಕರ್ನಾಟಕದ ಎಲ್ಲರಿಗೂ ತಲುಪಿಸ್ಬೇಕಾದಂಥ ವಿಷಯಗಳನ್ನೆಲ್ಲ ನಾವು ಡಿಸೈನ್ ಮಾಡಬೇಕು ಅಂತ ಇದ್ದೀವಿ. ಈ ಒಂದು ಶರ್ಟ್ಗಳನ್ನು ಕೊಂಡುಕೊಳ್ಳೋದ್ರಲ್ಲಿ ಕನ್ನಡಿಗರ ಪ್ರತಿಕ್ರಿಯೆ ಯಾವ ಥರ ಇದೆ? ಈಗಾಗಲೇ ಒಳ್ಳೆ ಪ್ರತಿಕ್ರಿಯೆ ಇದೆ. ಯಾಕೆಂದರೆ ನಾವು ಟಿ ಶರ್ಟ್ನ ಆನ್ಲೈನಿಗೆ ತಂದಿರೋದೇ ಈಗ ಒಂದು ತಿಂಗಳು ಕೂಡ ಆಗಿಲ್ಲ, ಇನ್ನೂ 1 ತಿಂಗಳು ಕೂಡ ಆಗಿಲ್ಲ. ಇನ್ಫ್ಯಾಕ್ಟು ಈಗಾಗಲೇ ನಾವು ಟಿ ಶರ್ಟನ್ನು ಸ್ವಲ್ಪ ಏನು ಸೋಷಲ್ ಮೀಡಿಯಾನಲ್ಲಿ ಪ್ರಮೋಟ್ ಮಾಡ್ತಾ ಇದ್ದೀವೋ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಮತ್ತು ಏನಂದರೆ ಇದು ಯಾವುದು ಸುಮ್ಮನೆ ಏನೋ ತೊಗೊಂಬಂದು ಗೀಚ್ ಮಾಡಿರೋದಲ್ಲ, ಇದ್ರ ಹಿಂದೆ ಬಂದು ಒಂದು ರಿಸರ್ಚ್ ಅಥವಾ ಸಂಶೋಧನೆ ಅಂತ ನಾವು ಮಾಡ್ತಾ ಇರೋ ಕಾರಣ ಬಂದು ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಓಕೆ, ಯಾವ್ಯಾವ ಥರದ ಸೈಜಿಂದು ನಿಮ್ಮ ಹತ್ರ ಅವೈಲೇಬಿಲಿಟಿ ಇರೋದು? ನಮ್ಮಲ್ಲಿ ಎಸ್ಸು, ಎಮ್ಮು, XL, XXL ಅಲ್ಲಿವರೆಗೂ ಇದೆ. ಈಗ ಕೆಲವರು ಡಿಮ್ಯಾಂಡ್ ಮಾಡ್ತಿದ್ದಾರೆ ಟ್ರಿಪಲ್ XL ಕೂಡ ನಮಗೆ ಬೇಕು ಅಂತ. ಹಾಗಾಗಿ ನಿಧಾನಕ್ಕೆ ಆ ಸೈಜ್ಗೂ ಕೂಡ ಅವೈಲಬಿಲಿಟಿ ನಾವು ಮಾಡ್ತಾ ಇದ್ದೀವಿ. ಇವಾಗ ನಿಮ್ಮದು ಬರೀ ರೌಂಡ್ ನೆಕ್ ಟಿ ಶರ್ಟ್ಗಳು ಮಾತ್ರ ಇದೆ, ಇನ್ನು ಬೇರೆ ಬೇರೆ ವಿನ್ಯಾಸದ ಶರ್ಟ್ಗಳು ಇದೆ? ನಮ್ಮಲ್ಲಿ ರೌಂಡ್ ನೆಕ್ಕು, ಪೋಲೋ, ಹೂಡೀಸು, ಮತ್ತು ಮುಂದಿನ ದಿನಗಳಲ್ಲಿ ಈಗ ಇದು ಡ್ರಾಪ್ ಶೋಲ್ಡರ್ ಇದನ್ನು ಬರ್ತಾ ಇದೆ. ಇನ್ಫ್ಯಾಕ್ಟ್ ಇಷ್ಟು ಥರ ಮಾಡಿದ್ವಿ ಈಗ. ಓಕೆ, ಇದಕ್ಕೆ ಯಾರಿಗೆ ಕೆಲವೊಬ್ರು ಕಸ್ಟಮೈಸ್ ಮಾಡಿಕೊಡಿ ಅಂತ ಕೇಳಿದಾಗ ಆ ರೀತಿ ಏನಾದ್ರು ವ್ಯವಸ್ಥೆ ಇದೆಯಾ ನಿಮ್ಮ ಹತ್ರ? ಕಸ್ಟಮೈಸ್ ಕೂಡ ಮಾಡ್ಬೋದು, ಅಂದರೆ ಮಿನಿಮಮ್ ಕ್ವಾಂಟಿಟಿ ನೋಡಬೇಕು. ಅಂದರೆ ಒಂದು 100-200 ಆದರೂ ಮಿನಿಮಮ್ ಇದ್ದರೆ ನಾವು ಮಾಡ್ಬೋದು. ಅದಕ್ಕಿಂತ ಕಮ್ಮಿ ಆದರೆ ನಮ್ಮಲ್ಲಿ ಈಗ ಆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ತುಂಬ ಕಮ್ಮಿ ಆರ್ಡರ್ಸ್ಗಳನ್ನ ತೊಗೊಳಕ್ಕೆ ಇಲ್ಲ. ಬಟ್ ಈಗಿರೋಂಥ ಡಿಸೈನ್ಗಳಲ್ಲಿ ಅವರು ಆರ್ಡರ್ ಬೇಕಾದ್ರೆ ಹಾಕೋಬೋದು. ಕಸ್ಟಮೈಸ್ ಬೇಕಾದ್ರೆ ಮಾಡ್ತೀವಿ, ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ. ಈಗ ಬೇರೆ ಬೇರೆ ಊರವ್ರು ಇರ್ಬೋದು, ಬೇರೆ ರಾಜ್ಯದವ್ರು ಇರ್ಬೋದು, ಅಥವಾ ಬೇರೆ ದೇಶದಲ್ಲಿರೋ ಕನ್ನಡಿಗರು ಈ ಶರ್ಟ್ಗಳನ್ನ ಬೇಕು ಅಂತಂದರೆ ಅವ್ರು ಯಾವ ರೀತಿ ಪಡ್ಕೋಬೋದು ನಿಮ್ಮ ಹತ್ರ? ನಮ್ಮದೇ ವೆಬ್ಸೈಟ್ ಇದೆಯಲ್ಲ karnatabala.com, ಅಂದರೆ www.karnatabala.com/store ಅಂತ ಕೊಟ್ಟರೆ ನಮ್ಮದು ಮಳಿಗೆ, ಆನ್ಲೈನ್ ಮಳಿಗೆ ಅಂತ ಏನಿದೆ ಅದರಲ್ಲೇ ಬರುತ್ತೆ. ಅಲ್ಲೇ ಅವರ ವಿನ್ಯಾಸಗಳನ್ನು ನೋಡಿ ಸೆಲೆಕ್ಟ್ ಮಾಡಿ ಅಲ್ಲೇ ಆರ್ಡರ್ ಕೂಡ ಹಾಕ್ಬೋದು. ಯಾವ ಪ್ರೈಸ್ ರೇಂಜ್ ಸದ್ಯಕ್ಕೆ ಯಾವ ಥರ ಇಟ್ಟಿದ್ದಾರೆ? ಎಷ್ಟಿಂದ ಸ್ಟಾರ್ಟ್ ಆಗಿ ಎಷ್ಟು ತನಕ? ಈಗ ಟಿ ಶರ್ಟ್ಸ್ಗಳು 499 ಇದೆ ವಿತ್ ಶಿಪ್ಮೆಂಟು, ಅಂದರೆ ವಿತಿನ್ ಇಂಡಿಯಾ ಒಳಗಡೆ ಏನಾದರೂ ಇದ್ದರೆ ಯಾವುದೇ ಭಾಗಕ್ಕಾದರೂ ಪರವಾಗಿಲ್ಲ. ವಿತಿನ್ ಇಂಡಿಯಾ ಆದರೆ 499 ಮಾಡಿದ್ದೀವಿ. ಇನ್ನೂ ಹೊರದೇಶಕ್ಕೆ ಅಂತ ನಾವು ಇನ್ನೂ ಶುರು ಮಾಡಿಲ್ಲ. ಅದೆಲ್ಲ ಮುಂದೆ ಅಮೆಝಾನ್ ಜೊತೆ ನಾವು ಟೈಅಪ್ ಆಗಬೇಕಾಗಿದೆ. ಅಮೆಝಾನ್ ಜೊತೆ ನಾವು ಟೈಅಪ್ ಆದಾಗ ವಿಶ್ವಮಟ್ಟದಲ್ಲಿ ಬಂದು ಮರ್ಚೆಂಟೈಸಿಂಗ್ ಕೂಡ ಓಪನ್ ಮಾಡಬೇಕು ಅಂತ ಇದ್ದೀವಿ. ಈಗ ಹಾಗಾದ್ರೆ ಯಾವುದೇ ಟಿ ಶರ್ಟ್ ತೊಗೊಂಡ್ರು, ಯಾವ ಸೈಜಿಗೆ ತೊಗೊಂಡ್ರು 499 ಫಿಕ್ಸ್. ಅಂದರೆ ಅದೇ ಟಿ ಶರ್ಟ್ ಆದರೆ ನಿಮಗೆ 499 ಇದೆ. ಪೋಲೋ ಅಥವಾ ಕಾಲರ್ ಟಿ ಶರ್ಟ್ ಅಂತ ನಾವೇನು ಹೇಳ್ತೀವೋ ಅದಾದರೆ 599. ಹೂಡೀಸ್ ಆದರೆ 799 ವಿತ್ ಶಿಪ್ಮೆಂಟ್ ಇರೋಂಥದ್ದು. ಓಕೆ, ಅವ್ರಿಗೆ ಯಾವ ಥರದ್ದು ಬೇಕೋ ಆ ಥರದ್ದನ್ನು ತೊಗೋಬೋದು. ಓಕೆ,
ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಿಮ್ಮದು ಫೋನ್ ನಂಬರ್ ಹೇಳಿ, ನಮ್ಮ ವೀಕ್ಷಕರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದಾ, ತರಿಸ್ಕೋಬೋದಾ, ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು? ಸೊ ಅದೇ ವೆಬ್ಸೈಟ್ ಥ್ರೂ ಒಂದು ಮಾಡ್ಬೋದು. ಅಕಸ್ಮಾತ್ ನೇರವಾಗಿ ಏನಾದ್ರು ಕಾಂಟ್ಯಾಕ್ಟ್ ಮಾಡಂಗಿದ್ರೆ ಈ ವಿಡಿಯೋನಲ್ಲಿ ಆ ನಂಬರ್ ಹಾಕಿರ್ತೀವಿ. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಮೌಲ್ಯವಾದ ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ. ಇದರಿಂದ ನಮ್ಮ ಕನ್ನಡಿಗರಿಗೆ ಒಂದಿಷ್ಟು ಒಳ್ಳೆ ಪ್ರಾಡಕ್ಟ್ಗಳು ಸಿಗೋ ಥರ ಆಗಲಿ ಅನ್ನೋದು ನಮ್ಮ ಒಂದು ಆಶಯ. ಹೌದು, ಎಲ್ರಿಗೂ ಈ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದ್ಸಲ ಹೇಳೋದೇನು ಅಂದರೆ, ಈ ಟಿ ಶರ್ಟ್ಗಳನ್ನ ಮಾಡಿರೋದೇನು ಅಂದರೆ ಕರ್ನಾಟಕದ ಅಸ್ಮಿತೆಗೋಸ್ಕರ ಮಾಡಿರೋಂಥದ್ದು. ಆದಷ್ಟು ಕನ್ನಡದ ವಿಷಯಗಳನ್ನು ಧರಿಸಿ ನಾವು ಹೊರಗಡೆ ಹೋಗೋಕ್ಕೆ ಅಂತ ಶುರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ತುಂಬ ಒಂದು ಅವೇರ್ನೆಸ್ನ ಕೂಡ ನಾವು ಸ್ಪ್ರೆಡ್ ಮಾಡ್ಬೋದು. ಹಾಗಾಗಿ ಎಲ್ಲರೂ ಇಂಥ ಟಿ ಶರ್ಟು, ಇಂಥ ವಿನ್ಯಾಸದ ಟಿ ಶರ್ಟ್ಗಳನ್ನ ಧರಿಸಿ. ಧನ್ಯವಾದಗಳು.